ಅನಂತಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾದೀಷ್ಟಪ್ರದಾಯಿನಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ವಾದಿರಾಜಗುರುವೇ ನಮಃ. ಶ್ರೀ ಭೂತರಾಜಗುರುವೇ ನಮಃ. ಸರ್ವೇ ಗುರುಭ್ಯೋ ನಮಃ. ನಾವು ಅದೇ ಒಂದು 2 ವಾರದಿಂದ ಪ್ರಾಣದೇವರ ಬಗ್ಗೆ ಮಾತಾಡ್ತಾ ಇದ್ವಲ್ಲ. ಬೇರೆ ಬೇರೆ ಆಯಾಮಗಳು ಏನಿದೆಲ್ಲ ಎಷ್ಟು ನಾವು ಅದರ ಬಗ್ಗೆ ಆಲೋಚನೆ ಮಾಡಿದ್ರು ಸಹ ಅದಕ್ಕೇನು ಕೊನೆ ಇಲ್ಲ. ಅದಕ್ಕೆ ನಮಗೆ ಬೇರೆ ಬೇರೆ ಥರ ತಕ್ಕೊಳ್ಳುತ್ತೆ. ಒಂದೇನೆಂದರೆ, ನಾವು ನನಗೆ ನೆನಪಿದ್ದಾಗೆ ಮೊದಲನೇ ವಾರ ಮಾಡಿದಾಗ ಅವರ ಹೆಸರು ಅಂದರೆ ಈ ಆಚಾರ್ಯ ಮಧ್ವರು ಈ ಅವತಾರದಲ್ಲಿ ಉಪಯೋಗ ಆದ ಕೆಲವು ಹೆಸರುಗಳ ಬಗ್ಗೆ ಮಾತಾಡಿದ್ವಿ. ಅವರು ಮಗು ಹುಟ್ಟದ ಅವತಾರ ಮಾಡಿದಾಗ ತಂದೆ ತಾಯಿ ಇಟ್ಟಿದ್ದು ವಾಸುದೇವ ಅಂತ ಆಯಿತು. ಆಮೇಲೆ ಸನ್ಯಾಸ ಕೊಟ್ಟಾಗ ಪೂರ್ಣಪ್ರಜ್ಞೆ ಅಂತ ಹೆಸರು ಕೊಟ್ಟರು. ಆಮೇಲೆ ಜ್ಞಾನ ಪಟ್ಟಾಭಿಷೇಕ ಆದಾಗ ಆನಂದ ತೀರ್ಥ ಅಂತ ಹೆಸರು ಕೊಟ್ಟರು. ಆದರೆ ಪ್ರಪಂಚದಲ್ಲಿ ಅವರು ತುಂಬ ಖ್ಯಾತಿ ಪಡೆದಿರೋದಂದರೆ ಆಚಾರ್ಯ ಮಧ್ವ ಅಂತ. ಅದು ಅವರು ಗುರುಗಳು ಕೊಟ್ಟದ್ದು ಹೆಸರಲ್ಲ, ಇದು ವೇದದಲ್ಲಿರುವ ಹೆಸರು. ಅಂದರೆ ವೇದದಲ್ಲೇ ಹೀಗೆ ಮಧ್ವ ಅಂತ ಒಬ್ಬರಿದ್ದಾರೆ, ಒಂದು ದೇವತಾ ಶಕ್ತಿ ಇದೆ ಅಂತ ಇದೆ. ಇವ್ರು ಹೇಳಿದ್ದೇನಂತಂದರೆ ಅದೇ ನಾನು ಅಂತ ಇವ್ರು ಹೇಳಿದ್ರು. ನಾನೇ ಮಧ್ವ ಅಂತ ಹೇಳಿದ್ರು. ಅದನ್ನು ಇದುವರ ತನಕ ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಚಾಲೆಂಜ್ ಮಾಡಿಲ್ಲ. ಅವರು ಹೇಳಿದ ಫಿಲಾಸಫಿ ಚಾಲೆಂಜ್ ಮಾಡಿರೋರಿದ್ದಾರೆ, ಆದರೆ ಅವರು ಮಧ್ವರು ಅಂತ ಯಾರೂ ಚಾಲೆಂಜ್ ಮಾಡಿರಲಿಲ್ಲ. ಇದುವರ ತನಕ ಯಾರು ಮಾಡಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಮಾಡಿಲ್ಲ. ಇರಲಿ. ಈ ಅವರಿಗೆ ಸನ್ಯಾಸಾಶ್ರಮ ಕೊಟ್ಟಾಗ ಪೂರ್ಣಪ್ರಜ್ಞಾ ಅಂತ ಹೆಸರು ಕೊಟ್ಟಿದ್ದು, ಅದರ ಬಗ್ಗೆ ಸ್ವಲ್ಪ ಇವತ್ತು ಯೋಚನೆ ಮಾಡೋಣ. ಏನಂತಂದರೆ, ಒಂದೆಂದರೆ ಅವರ ಗುರುಗಳು ಅವರ ಇದರಲ್ಲಿ ಪರಂಪರೆಯಲ್ಲಿ ಪ್ರಜ್ಞಾ ಅಂತ ಅವರ ಅಚ್ಯುತ ಪ್ರಜ್ಞರು ಅಂತ ಅವರ ಗುರುಗಳು. ಕೆಲವರು ಅಚ್ಯುತ ಪ್ರೇಕ್ಷ ಅಂತಾರೆ, ಅಚ್ಯುತ ಪ್ರಜ್ಞೆ. ಇವರಿಗೆ ಹೆಸರು ಕೊಟ್ಟಿದ್ದು ಪೂರ್ಣಪ್ರಜ್ಞೆ ಅಂತ. ಅದೊಂದು ಇವಾಗ ನಮ್ಮೆಲ್ಲ ತೀರ್ಥ ಅಂತ ಆ ಥರ ಏನೋ ಒಂದು ಪರಂಪರೆ, ಟ್ರೆಡಿಷನ್ ಅಂತ ಆ ಥರ ಅಲ್ಲಿಗೆ ಬಿಟ್ಬಿಡ್ಬೋದು. ಆದರೆ ದೇವತಾ ಶಕ್ತಿಗಳಿಗೆ ಅನ್ವಯಿಸಿದಾಗ ಅದಕ್ಕೆ ಅರ್ಥ ಇರಬೇಕು, ಅದು ಅರ್ಥಪೂರ್ಣ ಇರಬೇಕು ಹೆಸರು. ಇವಾಗ ರುದ್ರದೇವರಿಗೆ ನಾವು ಶಿವ ಅಂತಂದರೆ ಅವನು ತುಂಬ ಪಾವನ ಪವಿತ್ರ ಆದ್ದರಿಂದ ಶಿವ ಅಂತ. ನಮ್ಗಳಿಗದು ಅಪ್ಲೈ ಆಗಲ್ಲ. ನಮ್ಮ ಸುಮ್ಮನೆ ಏನೋ ಒಂದು ಹೆಸರು ಇಡ್ತಾರೆ, ಅಪ್ಪ ಅಮ್ಮ ಏನೋ ಒಂದು ಹೆಸರು ಇಡ್ತಾರೆ, ನಾವು ಜೀವನ ಹತ್ರ ಆ ಹೆಸರು ಇಟ್ಕೊಂಡು ಹೋಗ್ತೀವಿ ನಾವು ಅಷ್ಟೇ. ಆದರೆ ವಾಯುದೇವರಿಗೆ ಒಂದೇನೋ ಒಂದು ಹೆಸರು ಕೊಟ್ಟಾಗ ಅದ್ರ ಹಿಂದೆ ಏನೋ ಇರಬೇಕಲ್ವಾ. ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದರೆ
ಎತ್ಕೋತಾನೆ ಪೂರ್ಣ ಪ್ರಜ್ಞಾ ಅಂತ. ಪ್ರಜ್ಞಾ ಅಂತಂದರೆ ಅವೇರ್ನೆಸ್. ಯಾವ ಅವೇರ್ನೆಸ್ ಅಂತ? ಎಲ್ಲದಕ್ಕಿಂತ ದೊಡ್ಡ ಅವೇರ್ನೆಸ್ ಯಾವುದಂದರೆ ವಿಶ್ವಂ ವಿಷ್ಣುರ್ ವಷಟ್ಕಾರ. ವಿಶ್ವ ವಿಷ್ಣು. ವಿಷ್ಣು ಸಹಸ್ರನಾಮದಲ್ಲಿ ಎತ್ಕೋತಾನೆ ಫಸ್ಟ್ ಇರೋದೇ ವಿಶ್ವಂ ವಿಷ್ಣು ಅಂತ. ಅವ್ರಿಗೆ ಪೂರ್ಣ ಪ್ರಜ್ಞೆ ಇರಬೇಕಾದ್ರೆ ಆ ವಿಶ್ವದ ಪೂರ್ತಿ ಪ್ರಜ್ಞೆ ಇರಬೇಕು. ವಿಶ್ವದಲ್ಲಿರುವ ವಿಷ್ಣುವಿನ ಪೂರ್ತಿ ಪ್ರಜ್ಞೆ ಇರಬೇಕು, ಪೂರ್ಣ ಪ್ರಜ್ಞೆ ಇರಬೇಕು. ನೀವನ್ಬೋದು ಹಾಗಾದರೆ ಇವಾಗ ಭಗವಂತ ಅವನಿಗೂ ಎಲ್ಲ ಗೊತ್ತಲ್ಲ, ಅವನೇ ಪೂರ್ಣ ಪ್ರಜ್ಞೆ ಅಲ್ವಾ ಅಂತ. ಅವನಿಗೆಲ್ಲ ಗೊತ್ತಲ್ಲ, ಅವನೇ ವಿಷ್ಣು. ಅದರಿಂದ ಹಾಗಾದರೆ ಅವನು ಪೂರ್ಣ ಪ್ರಜ್ಞನ ಅಂತಂದರೆ ಇಲ್ಲ, ಭಗವಂತ ಬಂದು ಅನಂತ ಪ್ರಜ್ಞೆ. ಪೂರ್ಣ ಪ್ರಜ್ಞಾ ಅನ್ನೋದಕ್ಕೂ ಅನಂತ ಪ್ರಜ್ಞಾ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಅನಂತ ಪ್ರಜ್ಞಾ ಅಂತಂದರೆ ಅದಕ್ಕೆ ಒಂದು ಮಿತಿ ಇಲ್ಲ, ಅದಕ್ಕೆ ಶುರು ಇಲ್ಲ, ಆದಿ ಇಲ್ಲ, ಅಂತ ಇಲ್ಲ. ಯಾವ ಥರದಲ್ಲೋ ಕಾಲ ಇರ್ಬೋದು, ದೇಶ ಇರ್ಬೋದು. ಭಗವಂತನದ್ದು ಅವನ ಅನಂತ. ಅವನು ಅಂದರೆ ಈ ನಮ್ಮ ಮ್ಯಾಥಮೆಟಿಕ್ಸೆಲ್ಲ ಇದು ಮಾಡುವಾಗ ಇಂಟಿಗ್ರೇಷನ್ ಮಾಡೋವಾಗೆಲ್ಲ -∞ to +∞ ಹಾಕ್ತೀವಲ್ವ, ನಮ್ಗೆ ಇದೆಯಾ ಚೂರು ನಮಗೆ ಕ್ಯಾಲ್ಕುಲಸ್. ಸೊ ಏನಿವೆ ಅದರಲ್ಲಿ ಏನಂತಂದರೆ ನಾವು ಅದನ್ನು ಮಾಡುವಾಗ 0 to ∞ ಇಂಟಿಗ್ರೇಟ್ ಮಾಡ್ಬೋದು, ಅಥವಾ -∞ to +∞ ಇಂಟಿಗ್ರೇಟ್ ಮಾಡ್ಬೋದು ಅಲ್ವಾ. ನೀವು ಸೈನ್ಸ್ ಇಂಜಿನಿಯರಿಂಗ್ ಓದೋರಿಗೆಲ್ಲ ಗೊತ್ತದು. ಆದರೆ ಪ್ರಶ್ನೆ ಏನು ಅಂತಂದರೆ ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ. -∞ ಅಂದರೆ ಏನು ಅಂತ, +∞ ಅಂದ್ರೇನು, -∞. ಹಾಗಂದರೆ ಇನ್ಫಿನಿಟಿಗೆ ಪ್ಲಸ್ ಮೈನಸ್ ಇದೆಯಾ? ಇಂಟಿಜರ್ಸ್ಗಿದೆ. ಇವಾಗ ನಾವು ಪ್ರಾಫಿಟ್ ಲಾಸ್ ಹೇಳ್ತೀವಲ್ವ, ಬಿಸ್ನೆಸ್, ನೀವು ಅಕೌಂಟೆಂಟು ರೈಟ್. ಸೊ ಒಂದು ರೆಡ್ಡು ಬ್ಲ್ಯಾಕು ಎಲ್ಲ ಇರುತ್ತಲ್ವ, ಬರೆಯೋದು ಲಾಸು ಪ್ರಾಫಿಟ್ ಎಲ್ಲ. ಸೊ ಯಾವುದು ನನಗೆ ಬಂತೋ ಅದು ಪಾಸಿಟಿವ್, ನನ್ನಿಂದ ಯಾವುದು ಹೋಯ್ತೋ ಅದು ನೆಗೆಟಿವ್. ಹೊತ್ತಾನ ಭಗವಂತನಿಗೆ ಹೋಗೋದಿಲ್ಲ ಬರೋದಿಲ್ಲ ರೀ, ಎಲ್ಲ ಅವಂದೇ. ಅದು ಹೋಗೋದು ಎಲ್ಲಿಗೆ, ಬರೋದಿಲ್ಲಿಗೆ. ಅವನಿಗೆ ಇವಾಗ ನಮಗೇನೋ ಕೊಟ್ಟ ಅಂತ ಇಟ್ಕೊಳ್ಳಿ, ಏನೋ ಪ್ರಸಾದ ಕೊಟ್ಟನಪ್ಪ ನಮಗೆ, ಏನೋ ಒಂದು ಈ ಫ್ಲ್ಯಾಟ್ ತೊಗೊಳ್ಳಿ, ಇದು ಭಗವಂತ ಕೊಟ್ಟ ನಮಗೆ, ತೊಗೊಳಪ್ಪ ಅಂತ. ಹಾಗಾದರೆ ಅವನಿಗೊಂದು ಫ್ಲ್ಯಾಟ್ ಲಾಸ್ ಆಯಿತಾ? ಅವನಿಗೆ ಲಾಸ್ ಆಗಿ ಎಲ್ಲ ಅವಂದೇ. ಸೊ ಅಲ್ಲಿ ಪ್ರಾಫಿಟ್ ಲಾಸ್ ಪ್ರಶ್ನೆಯೇ ಇಲ್ಲ. ಅಂದರೆ +∞ -∞ ಅನ್ನೋದಕ್ಕೆ ಅರ್ಥ ಇಲ್ಲ. ನಾವು ಮ್ಯಾಥಮೆಟಿಕ್ಸಲ್ಲಿ ಅದೊಂದು ಆಪ್ರೇಷನ್ ಅಷ್ಟೇ ಹೊರತು ನಾವು ಏನು ನಿಜಕ್ಕೂ ಹೇಳ್ಬೇಕಾದ್ರೆ ಏನು ಗೊತ್ತಾ, ∞ to ∞ ಅಂತ ಹೇಳಬೇಕು. ಬಿಕಾಸ್ ಇನ್ಫಿನಿಟಿಗೆ ಪ್ಲಸ್ ಮೈನಸ್ಸೇ ಇಲ್ಲ, ಹೌದಲ್ಲ. ಅದು ಅನಂತ ಪ್ರಜ್ಞೆ. ಅದು ಇವ್ರದ್ದು ಪೂರ್ಣ ಪ್ರಜ್ಞೆ. ಏನು ಹಾಗಂದ್ರೆ ಅಂತ, ಇವಾಗ ಇವ್ರಿಗೂ ಸಹ ದೇಶ ಕಾಲ ನೀವದು ಯೋಚನೆ ಮಾಡಿದ್ರೆ, ಇವಾಗ ಯಾವಾಗೋ ಒಂದು 25,000 ವರ್ಷದ ಹಿಂದೆ ಏನಾಯಿತು ಅಂದಲ್ಲ, ಯಾಕಾಯಿತು, ಹೆಂಗಾಯಿತು ಇದು ಗೊತ್ತಾ? ಅದರ 25,000 ವರ್ಷ ಮುಂದೆ ಹೋದರೆ ಏನಾಗುತ್ತೆ? ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ? ಸಂಬಂಧ ಇರಲೇಬೇಕು. ಸೊ ಏನು ಸಂಬಂಧ ಅದು? ಹೋಗಲಿ ಬಿಡಪ್ಪ, ಅದೆಲ್ಲ 25,000 ವರ್ಷ ಎಲ್ಲ ಬೇಡ. ನಾವುಗಳು ಇಷ್ಟು ಜನ ಇಲ್ಲಿ ಕೂತಿದ್ದೀವಿ, ಒಂದು 15-20 ಜನ, ಏನೋ 15 ಜನ ಕೂತಿದ್ದೀವಿ ಅಲ್ವಾ. ನಮ್ಮ ಒಬ್ಬರ ಜೀವನದಲ್ಲೂ ಹಿಂದೆ ಏನೇನೋ ನಡೆದಿದೆ, ಮುಂದೆ ಏನೋ ನಡೆಯುತ್ತೆ. ಈ ಜನ್ಮದಲ್ಲಿ ನಾನು ಹೇಳ್ತಾ ಇದ್ದು, ಯಾವ ಪ್ರೀವಿಯಸ್ ಲೈಫು ನೆಕ್ಸ್ಟ್ ಲೈಫಲ್ಲ, ಈ ಜನ್ಮದಲ್ಲೇ ಏನೇನೋ ನಡೆದಿದೆ, ಮುಂದೆಯೂ ಏನೇನೋ ನಡೆಯುತ್ತೆ. ಈ ಕಾಲಕ್ಕೆ ಸಂಬಂಧಪಟ್ಟ ಪ್ರಜ್ಞೆ ನಮಗಿದೆಯಾ? ಸಾಧ್ಯ ಇಲ್ಲ. ಇವಾಗ ನಾಳೆ ಬೆಳಗ್ಗೆ ಏನಾಗ್ತೈತಲ್ಲ ಗೊತ್ತಿಲ್ಲ ನನಗೆ, ರೈಟ್. ನನಗೆ ಐಡಿಯಾನೇ ಇಲ್ಲ ಏನಾಗುತ್ತೆ ಅಂತ. ಸೊ ಈ ಪ್ರಜ್ಞೆ ನಮಗೆ
ನಮಗೇನು ಪ್ರಜ್ಞೆ ಅಂತಂದರೆ ಸ್ವಲ್ಪ ಏನೋ ಇವಾಗ ನೆಕ್ಸ್ಟ್ 1 ಅವರ್ ಎಲ್ಲಿ ಹೋಗ್ತೀರಾ ಅಂತಂದರೆ ಇವಾಗ ಕೂಡ ನೀನು ನೆಕ್ಸ್ಟ್ ಅರ್ಧ ಗಂಟೆ ಏನು ಮಾಡ್ತೇನೆ, ನಾನು ಕೂತ್ಕೊಂಡು ಪ್ರವಚನ ಮಾಡ್ತೀನಿ ಅಂತ ಆ ಥರ ಹೇಳ್ಬೋದು ಅಷ್ಟು. ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ಆಗತ್ತೆ ಅನ್ನೋ ಒಂದು ಭರವಸೆ, ಒಂದು ಪ್ರಜ್ಞೆ ಇದೆ. ಸೊ ನಮ್ಮ ಪ್ರಜ್ಞೆ ಅದು ತುಂಬ ತುಂಬ ಸಣ್ಣದ್ದು. ಅವೇರ್ನೆಸ್ ತುಂಬ ಸಣ್ಣದು ನಮ್ಮದು. ಅವರು ಪೂರ್ಣ ಪ್ರಜ್ಞರು, ಅಂದರೆ ಅನಂತ ಅಲ್ಲ, ಪೂರ್ಣ. ಅಂದರೆ ಅವರಿಗೆ ಕಂಪ್ಲೀಟ್ 100% ವಿಶ್ವದಲ್ಲಿ ಏನೇನು ನಡೀತಾ ಇದೆ, ವಿಶ್ವದಲ್ಲಿ ಏನೇನಿದೆ ನೋಡಿ. ನಿನ್ನೆ ಇಸ್ರೋ ಒಂದು 2 ಸ್ಯಾಟಲೈಟ್ನ ಡಾಕ್ ಮಾಡಿದ್ರು ಒಟ್ಟಿಗೆ. ದೊಡ್ಡ ನ್ಯೂಸ್ ಅದು, ದೊಡ್ಡ ನ್ಯೂಸ್. ಅಲ್ಲ ಪಾಪ ಅವ್ರಿಗೆ ಯು ಟು ಗಿವ್ ಕ್ರೆಡಿಟ್ ಅವ್ರ ಸೈಂಟಿಸ್ಟ್ಗೆ ಎಲ್ಲ ಒಳ್ಳೆ ಅಚೀವ್ಮೆಂಟ್, ಅದೆಲ್ಲ ಸರಿಯೇ. ಆದರೆ ಇಲ್ಲೇ ಎಲ್ಲೋ ಒಂದು ಆಕಾಶದಲ್ಲಿ ಒಂದು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಅಲ್ಲಿ ಏನೋ ಒಂದೆರಡು ಇದನ್ನು ಒಟ್ಟು ಸೇರಿಸ್ಬಿಟ್ರೆ ಇಷ್ಟು ದೊಡ್ಡದಾದರೆ, ಈ ಸೂರ್ಯಮಂಡಲ ಇರ್ಬೋದು ಅಥವಾ ನಮ್ಮ ಗ್ಯಾಲಕ್ಸಿ ಇರ್ಬೋದು, ಇಷ್ಟೆಲ್ಲ ಜೋಡಿಸ್ಕೊಂಡು ಒಟ್ಟೊಟ್ಟಿಗೆ ಬಂದು ಎಲ್ಲೆಲ್ಲೋ ಹೋಗಿ ಮಾಡಿ ಎಲ್ಲ ಮಾಡಬೇಕಲ್ಲ. ಅದರೆಲ್ಲರ ಪ್ರಜ್ಞೆ ಇದೆ ಅವ್ರಿಗೆ, ಪೂರ್ಣ ಪ್ರಜ್ಞೆ ಅಂದರೆ. ರೈಟ್? ನೀನ್ಬೋದು ಅಪ್ಪ ಸೃಷ್ಟಿ ಸಮಯದಲ್ಲಿ, ಅಂದರೆ ಈ ಸರ್ತಿ ಒಂದು ಎಷ್ಟೋ 3.5 ಬಿಲಿಯನ್ ಇಯರ್ಸಿಂದ ಲೆಕ್ಕ ಹಾಕ್ಕೊಳ್ಳಿ ನೀವು. ನಾವು 3.5 ವರ್ಷದಿಂದನೇ ನಾವು ಓದಾಡ್ತೀವಿ ಅಲ್ವಾ. 3.5 ಬಿಲಿಯನ್ ಇಯರ್ಸ್ ಬ್ಯಾಕ್ ಸೃಷ್ಟಿಯಾದಾಗ ಹೆಂಗಾಯಿತು? ಅದರ ಪ್ರಜ್ಞೆ ಎಷ್ಟು ಅಲ್ಲ ರೀ, ಎಷ್ಟು ಏನೇನಾಗಿರ್ಬೋದಲ್ವಾ. ಇದೆಲ್ಲ ಒಟ್ಟು ಕೂಡಬೇಕಾದ್ರೆ ಈ ಭೂಮಿ ಹೆಂಗೆ ಬಂತು, ಈ ಸೂರ್ಯ ಹೆಂಗೆ ಬಂದ, ಯಾವುದ್ಯಾವುದು ಚಿಂದಿಯಾಗಿ ಹೊಡೀತು, ಇವಾಗ ಏನಾಗ್ತಾ ಇದೆ, ಎಲ್ಲೆಲ್ಲಿ ಹೋಗ್ತಾ ಇದೆ. ನಾವು ಸುಮ್ಮನೆ ಇಲ್ಲೇನೋ ಆರಾಮಾಗಿ JP ನಗರಲ್ಲಿ ಕೂತ್ಬಿಟ್ಟು ಏನೋ ಮಾಡ್ತೇವೆ ನಾವು. ಆದರೆ ನೀವು ಇಡೀ ವಿಶ್ವವನ್ನು ನೋಡಿದ್ರೆ, ಆ ವಿಶ್ವ ಮತ್ತು ವಿಷ್ಣುವಿನ ಅನಂತ ಪ್ರಜ್ಞೆ ಅವ್ರಿಗೆಲ್ಲ, ಆದರೆ ಪೂರ್ಣ ಪ್ರಜ್ಞೆ ಇದೆ. ಏನು ವ್ಯತ್ಯಾಸ ಏನಂತ, ವ್ಯತ್ಯಾಸ ಏನಂತಂದರೆ ಅವರು ಜೀವೋತ್ತಮ ಅಲ್ಲ, ಅವ್ರ ಜೀವೋತ್ತಮ. ಅಂದರೆ ಯಾರಿಗೆ ಎಷ್ಟು ಪ್ರಜ್ಞೆ ಇದ್ದರೂ ಕೂಡ ಅದಕ್ಕಿಂತ ಹೆಚ್ಚು ಪ್ರಜ್ಞೆ ಅವ್ರಿಗಿದೆ. ಯಾರು ಹಾಕ್ಕೊಂಡಿರಲಿ, ಇವನು ದೇವತಾ ಶಕ್ತಿ ಯಾರೇ ಇರ್ಬೋದು, ಅವ್ರಿಗಿಂತ ಹೆಚ್ಚಿದವರು. ಏನು ಹಾಗಂದ್ರೆ ಅರ್ಥ ಅಂತಂದರೆ, ನಮಗೆ ನೋಡಿ ಇವಾಗ ಅಪರೋಕ್ಷ ಜ್ಞಾನಿಗಳು ಅಂತ ಹೇಳ್ತೀವಿ ನಾವು ಕೆಲವರನ್ನ. ಅವರು ಅಪರೋಕ್ಷ ಜ್ಞಾನಿಗಳಪ್ಪ ಅಂತ. ಅಪರೋಕ್ಷ ಅಂತ ಗೊತ್ತಲ್ಲ ನಮಗೇನಂತ. ಅಪರ ಅಂತಂದರೆ ಬೇರೆ ಅಲ್ಲ ಅಂತ. ಅಪರೋಕ್ಷ ಅಂದರೆ ನೋಡಿದ್ದು, ಅಂದರೆ ಅದು ಬೇರೆಯಾಗಿ ಕಂಡದ್ದಲ್ಲ, ಡೈರೆಕ್ಟಾಗಿ ಕಂಡದ್ದು ಅಂತ. ಅವರು ಭಗವಂತನನ್ನು ಡೈರೆಕ್ಟಾಗಿ ಕಂಡವರು ಅವರು ಅಪರೋಕ್ಷ ಜ್ಞಾನಿಗಳು. ಯಾವುದೋ ನಾಟ್ ಥ್ರೂ ಸಮ್ ಮೀನ್ಸ್, ವೇದದ ಮುಖಾಂತರ ಅಲ್ಲ, ಡೈರೆಕ್ಟಾಗಿ ಕಂಡವರು. ಆದರೆ ಅವರಿಗೆ ಸದಾಕಾಲ ಇಲ್ಲ, ಅದು ಕ್ಷಣಿಕ ಅಷ್ಟೇ. ಆದರೆ ಒಂದು ಇದು ದೊಡ್ಡವರೊಂದು ಅನಾಲಜಿ ಕೊಡ್ತಾರೆ. ಏನಂತಂದರೆ, ಇವೆಲ್ಲ ಕೇಳಿರ್ಬೋದು, ಇದು ತುಂಬ ಪಾಪ್ಯುಲರ್. ಒಂದು ಅಮಾವಾಸ್ಯೆ ದಿವಸ ಅಂತ ಇಟ್ಕೊಳ್ಳಿ, ಅಂದರೆ ಚಂದ್ರನ ಬೆಳಕಿಲ್ಲ, ಕತ್ತಲೆ ಅಂದರೆ ಕತ್ತಲೆ, ಆಯಿತಾ, ಏನು ಕಾಣ್ತಾ ಇಲ್ಲ. ಏನಪ್ಪ ಇದು, ನನಗೇನು ಕಾಣಿಸಲ್ವಲ್ಲ. ನಮ್ಮ ಜೀವನ ಎಲ್ಲ ಹಾಗೆ, ನಮ್ಮದು ಒಂದು ದೊಡ್ಡ ಅಮಾವಾಸ್ಯೆ ಅಷ್ಟೇ, ಏನು ಕಾಣಲ್ಲ. ನಾವೇನೋ ಗೊತ್ತು ಅನ್ಕೊಂಡು, ಎಂಥದ್ದು ಗೊತ್ತಿಲ್ಲ, ಮಣ್ಣು ಏನೋ ಗೊತ್ತಿಲ್ಲ. ಆವಾಗ ನನಗೆ ಬೆಳಕು ಬೇಕು ಅಂತಂದರೆ ಎಲ್ಲಿಂದ ಬರುತ್ತೆ ಬೆಳಕು ಅಂದರೆ, ನಕ್ಷತ್ರಗಳ ಬೆಳಕಿದೆಯಲ್ಲ, ಆ ನಕ್ಷತ್ರಗಳ ಬೆಳಕು ತುಂಬ ದೊಡ್ಡ ಬೆಳಕದು. ನೀವು ಅದರ ಹತ್ತಿರ ಹೋದರೆ ಇಟ್ಸ್ ಲೈಕ್ ಎ ಬಿಗ್ ಸ್ಟಾರ್. ನಮ್ಮ ಸೂರ್ಯನಕ್ಕಿಂತ ದೊಡ್ಡ ದೊಡ್ಡ ನಕ್ಷತ್ರಗಳು. ಸೊ ಸೂರ್ಯ ಇಷ್ಟೇ ಬೆಳಕು ಕೊಟ್ಟರೆ ಬೇಕಾಷ್ಟು ಬೆಳಕಿಗೇನು ತೊಂದರೆ ಇಲ್ಲ. ಆದರೆ ನನಗೆ ಎಷ್ಟು ಬರುತ್ತೆ ಅಂತ ಇದು ಪ್ರಶ್ನೆ. ನನಗೆ ತುಂಬ 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 ದೂರ ಇರೋದ್ರಿಂದ, ಅದನ್ನೇ ಹೇಳ್ತಾರಲ್ಲ ಮಿಲಿಯನ್ ಲೈಟ್ ಇಯರ್ಸ್ ಅವೇ ಅಂತ. ಏನಾಗಂದ್ರೆ ಸುಮ್ಮನೆ ಏನೋ ಹೇಳ್ಕೊಳ್ಳೋದು ಅಷ್ಟೇ, ಒಂದು ಮಿಲಿಯನ್, ಓಕೆ ನೈಸ್ ಕೂಲ್. ಲೈಟ್ ಬಂದು ಎಷ್ಟಪ್ಪ 330,000 ಮೈಲ್ಸ್ ಪರ್ ಸೆಕೆಂಡ್ ಸಮಥಿಂಗ್ ಸ್ಪೀಡು, ರೈಟ್? ಒಂದು ಸೆಕೆಂಡಲ್ಲಿ ಎಷ್ಟು ದೂರ ಹೋಗುತ್ತದು? ಆ ಥರ ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗ್ಬೋದು ಅದು?
ಅದು ಒಂದು ಲೈಟ್ ಇಯರ್. ಮಿಲಿಯನ್ ಲೈಟ್ ಇಯರ್ಸ್ ಅಂದರೆ ಏನು ರೀ ಅದು? ಅದಕ್ಕೆ ನಮಗೆ ಊಹೆ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಏನಾಗುತ್ತೆ ಅರ್ಥ ಅಂತ. ಅದು ಎಷ್ಟು ದೂರ ಇದೆ ಅದು. ಅಷ್ಟು ದೂರ ಇರೋದರಿಂದ ಅದರ ಬೆಳಕು ಅದು ಏನು ನನಗೆ ಇವತ್ತು ನನ್ನ ಕಣ್ಣಿಗೆ ತಟ್ಟುತ್ತಾ ಇರುವ ಬೆಳಕಿದೆಯಲ್ಲ, ಅದು 1 ಮಿಲಿಯನ್ ಇಯರ್ಸ್ ಬ್ಯಾಕ್ ಅಲ್ಲಿ ಹುಟ್ಟಿದ್ದು. ಇವಾಗ ಆ ನಕ್ಷತ್ರ ಇಲ್ಲದೇನೆ ಇರ್ಬೋದು. ನನಗೆ ಇವಾಗ ಕಾಣ್ತಾ ಇದೆ, ನಾನು ಆಕಾಶ ನೋಡಿ ಅಲ್ಲಿ ನಕ್ಷತ್ರ. ಬಟ್ ಆ ಬೆಳಕು ನನಗೆ ಬಂದದ್ದು ಎಷ್ಟೋ ಮಿಲಿಯನ್ಸ್ ಆಫ್ ಇಯರ್ಸಿಂದ ಹುಟ್ಟಿದ್ದಲ್ಲಿಂದ. ಇವತ್ತೇನು ಸ್ಥಿತಿ ನನಗೆ ಗೊತ್ತೇ ಇಲ್ಲ. ಹೌದಲ್ಲ? ಅಲ್ಲ, ಎಷ್ಟು ಅದ್ಭುತ ಇದೆ ರೀ ಇದೆಲ್ಲ, ಅಲ್ವಾ? ಆದರೆ ಅಲ್ಲಿಂದ ಬಂದ ಬೆಳಕು ಲಕ್ಷಾಂತರ ನಕ್ಷತ್ರಗಳು ಆಕಾಶ. ಇವಾಗ ಬೆಂಗಳೂರಲ್ಲಿ ಕಾಣಲ್ಲ. ನಾವೆಲ್ಲ ಚಿಕ್ಕವರು, ನೀವೆಲ್ಲ ನಾವುಗಳು ಚಿಕ್ಕವರಾಗಿದ್ದಾಗ, ಪುಟ್ಟ ಮಕ್ಕಳು ಚಿಕ್ಕ ಚಿಕ್ಕ ಹುಡುಗರಾಗಿದ್ದಾಗ ಅವಾಗೆಲ್ಲ ಲೈಟ್ ಇರ್ತಾಯಿರಲಿಲ್ಲ. ಎಲ್ಲ ಅಲ್ಲಿ ಇಲ್ಲಿ ಒಂದು ಮೂಲೆಯಲ್ಲಿ ಒಂದು 30 ಕ್ಯಾಂಡಲ್ ಬಲ್ಬ್ ಹಾಕಿರೋರು ಅಷ್ಟೇ. ಸೊ ಲೈಟ್ ಮನೆಗಳಲ್ಲೂ ಲೈಟ್ ಇರ್ತಾಯಿರಲಿಲ್ಲ. ಕರೆಂಟ್ ಅದು ವೇಸ್ಟ್ ಆಗ್ತಾ ಎಲ್ಲ ಆರಿಸ್ಬಿಟ್ಟವರು. ಎಲ್ಲಿ ಬೇಕಲ್ಲಿ ಮಾತ್ರ ಹಾಕ್ಕೊಳ್ಳೋದು ಒಂದು ಸಣ್ಣ ಬಲ್ಬು. ಸೊ ಆದ್ದರಿಂದ ಆ್ಯಂಬಿಯೆಂಟ್ ಲೈಟ್ ಇಲ್ಲದ್ರಿಂದ ನಾವು ಬೇಸಿಗೆ ಕಾಲದಲ್ಲಿ ಮನೆ ಮುಂದೆ ಮೆಟ್ಲ ಮೇಲೆ ಕೂತ್ಕೊಂಡು ಸುಮ್ಮನೆ ಆಕಾಶ ನೋಡಿದ್ರೆ ಲಕ್ಷಾಂತರ ನಕ್ಷತ್ರ ಕಾಣೋದು ನಮಗೆ. ಇಲ್ಲೇ ಬೆಂಗಳೂರಲ್ಲೇ ಬಸವನಗುಡಿಲಿ, ರೈಟ್? ಸುಮ್ಮನೆ ಆಮೇಲೆ ಸುಮ್ಮನೆ ಆಕಾಶ ನೋಡಬೇಕು. ಇಷ್ಟು ನಕ್ಷತ್ರಗಳು ಗೊತ್ತಾ? ಅದ್ಭುತ ಅದು. ಆ ಸೀನೆ ಅದ್ಭುತ ಅದು. ಆದರೆ ಅದರಿಂದ ಚೂರು ಪಾರು ಬೆಳಕು ಸಿಗುತ್ತಷ್ಟೇ ನನಗೆ. ಒಟ್ಟು ಕತ್ತಲೆ. ಆಗ ಅಂಥ ಸಮಯದಲ್ಲಿ ಏನೋ ಒಂದು ಮೋಡ ಗಿಡ ಓದ್ಕೊಂತು ಅಂತ ಇಟ್ಕೊಳ್ಳಿ. ಏನೋ ಒಂದು ಜೀವನದಲ್ಲಿ ಸ್ಟಾಮ್ಸ್ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಏನೋ ಬಂತು, ಇದ್ದಕ್ಕಿದ್ದಾಗ ಒಂದು ಸಿಡ್ಲು ಹೊಡೀತು ಅಂತ ಇಟ್ಕೊಳ್ಳಿ. ಆ ಸಿಡ್ಲು ಹೊಡೆದಾಗ ನಮಗೆಲ್ಲ ಒಂದು ಕ್ಷಣಿಕ ಎಲ್ಲ ಏನಿದೆ ಅಂತ ಕಾಣಿಸ್ಬಿಡುತ್ತೆ. ಅಷ್ಟೇ ಸಿಡ್ಲು ಹೊಡಿತು, ಹೊಟ್ಟೋಯ್ತದು. ಆಮೇಲೆ ತಿರ್ಗಿ ಮತ್ತೆ ಕತ್ತಲೆ. ಆದರೆ ಆ ಸಿಡ್ಲು ಹೊಡೆದಾಗ ಯಾವನದನ್ನು ನೋಡ್ತಾ ಇದ್ನೋ ಅವನಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಗ್ಬಿಡುತ್ತೆ ಅವನಿಗೆ. ಈ ನಮ್ಮ ಒಳಗೆ ಒಂದು ಸಿಡ್ಲು ಹೊಡೆಯೋದೇ ಅದೇ ಅಪರೋಕ್ಷ ಜ್ಞಾನ. ಒಂದು ಕ್ಷಣಿಕ ಅಷ್ಟೇ, ನಿಮಗೆ ಒಂದು ಟಂಗ್ ಅಂತ ಒಂದು ಫ್ಲ್ಯಾಶ್, ಈಗೆಲ್ಲ ಗೊತ್ತಾಗ್ಬಿಡ್ತವೆ ಅವಾಗ. ಮತ್ತು ಅಷ್ಟೇ, ಅದು ಹೊಟ್ಟೋಯ್ತದು. ಅಂಥವ್ರನ್ನೇ ನಾವು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಸ್ವಾಮಿ ಆಶೀರ್ವಾದ ಮಾಡಿ ನನಗೆ ನೀವು ಅಪರೋಕ್ಷ ಜ್ಞಾನಿಗಳು ಅಂತ ಹೇಳ್ತೀವಿ ನಾವು. ಅಂಥದ್ರಲ್ಲಿ ಸದಾಕಾಲ ಇಡೀ ವಿಶ್ವದಲ್ಲಿ ಏನೇನು ನಡೀತಾ ಇದೆ, ಎಲ್ಲೆಲ್ಲಿ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಹಿಂದೆ ಅದರದ್ದು ಹಿಂದೆ ಏನಿತ್ತು, ಮುಂದೇನಾಗತ್ತೆ ಅಂತ ಯಾರಿಗೆ ಗೊತ್ತೋ ಅವರೇ ಪೂರ್ಣ ಪ್ರಜ್ಞರು. ಸಾಮಾನ್ಯ ಮಾತಲ್ಲ ಇದು. ನಾವು ಸುಮ್ಮನೆ ಅಲ್ಲೇ ಒಂದು ಮೂರ್ತಿ ಇಟ್ಕೊಂಡ್ರೆ ಒಂದು ಹೂವಾಗಿ ಇಟ್ಬಿಟ್ಟೆ ನಾವು ಅರ್ಥ ಮಾಡಬೇಕು. ಅಲ್ಲ, ಎಂಥ ದೊಡ್ಡ ತತ್ವ ಇದು. ಅದಕ್ಕೆ ಹಿಂದೆ ನಾನು ಯೋಚನೆ ಮಾಡ್ತಾ ಇದ್ದೆ, ಅಲ್ಲ ಹೆಂಗೆ ಇವ್ರಿಗೆ ಇಷ್ಟೊಂದೆಲ್ಲ ಪ್ರಜ್ಞೆ? ಹೇಳೋದು ಮುಖ್ಯ ಪ್ರಾಣ ದೇವರು, ಸುಮ್ಮನೆ ಒಂದು ಪದ ಹೇಳ್ಬಿಡೋದು ಅಷ್ಟೇ, ರೈಟ್? ಸರಿ, ಅದು ಒಪ್ಕೋತೇನೆ, ಮುಖ್ಯ ಪ್ರಾಣದೇವರು, ಅದೆಲ್ಲ ಸರಿಯೇ. ಆದರೆ ಅದಕ್ಕೇನಾದ್ರು ಕಾರಣ ಉಂಟಾ ಅಂತ. ನಾವು ಯಾರು ಇವಾಗ ಎಷ್ಟು ದೊಡ್ಡ ದೊಡ್ಡ ದೇವತಾ ಶಕ್ತಿಗಳಿದ್ದಾರೆ ರೀ. ಗರುಡ ದೇವರಿದ್ದಾರಪ್ಪ, ಅಲ್ವಾ? ಗರುಡ ವೇದ ಪುರುಷ, ಇಡೀ ವೇದ ಪುರುಷ ಗರುಡ. ಆದರೆ ಅವನ ಪೂರ್ಣ ಪ್ರಜ್ಞ ಅನ್ನಲ್ಲ. ಗರುಡ ದೇವರು ಪೂರ್ಣ ಪ್ರಜ್ಞರಲ್ಲ. ರುದ್ರದೇವರು ಪೂರ್ಣ ಪ್ರಜ್ಞ, ಶೇಷದೇವರು ಅವ್ರು ಯಾರೂ ಪೂರ್ಣ ಪ್ರಜ್ಞರಲ್ಲ. ಈ ಮುಖ್ಯ ಪ್ರಾಣ ಮಾತ್ರ, ಅವನೊಬ್ಬನೇ ಮುಖ್ಯ ಪ್ರಾಣ, ಪೂರ್ಣ ಪ್ರಜ್ಞ, ಅವನೊಬ್ಬನೇ ಮುಖ್ಯ. ಲಕ್ಷ್ಮೀದೇವಿ ಬಿಟ್ಟುಬಿಡ್ರಿ, ಲಕ್ಷ್ಮೀದೇವಿ ಭಗವಂತ ಅಬೌವ್ ಎವ್ರಿಥಿಂಗ್, ಅವ್ರು ಪರ್ಮನೆಂಟು. ಅದು ಬಿಟ್ಟುಬಿಟ್ಟೆ ನಾನು ಹೇಳ್ತೇನೆ. ನಾವು ಈ ದೇವತಾ ಶಕ್ತಿಗಳು ನಾನು ಹೇಳ್ತಾ ಇದ್ದೀನಿ. ಅದರ ಹಿಂದೆ ಪ್ರಶ್ನೆ ಏನಂತಂದರೆ, ಯಾತರಿಂದ ಇದು ಬಂತು ಅವ್ರಿಗೆ ಅಂತ. ಅಂದರೆ ಹೆಂಗೆ, ಅದಕ್ಕೇನೋ ಒಂದು ಪ್ರಾಸೆಸ್ ಉಂಟಾ, ಅಥವಾ ಸುಮ್ಮನೆ ಇದಕ್ಕಿದ್ದಾಗೆ ಆಲ್ ರೈಟ್ ಇದು ಏನೋ ಪಾರ್ಶಾಲಿಟಿ, ಭಗವಂತ ಬಂದ್ಬಿಟ್ಟು ಮುಖ್ಯ ಪ್ರಾಣ ನೀನು ಪೂರ್ಣ ಪ್ರಜ್ಞೆ ಆಗೋದು, ಬೇರೆ ನಾವು ಆಗಬೇಕು ಹೇಳ್ಬೋದಲ್ಲ. ಅಂದರೆ ಅದರ ಹಿಂದೆ 3 ಸಂಗತಿಗಳಿದೆ: ಜ್ಞಾನಭಕ್ತಿ ವೈರಾಗ್ಯ. ಈ ಪ್ರಾಣದೇವರ ನೀವು 10
ಟ್ರೇಟ್ಸ್ ತೊಗೊಂಡ್ರೆ ಡೆಕಾಟ್ರೇಟ್. ಓಕೆ, ಅದರ ಹಿಂದೆ ಮೂರು ಮೂರು ಫ್ಯಾಸೆಟ್ಸ್ ಇದೆ, ಸಂಗತಿಗಳು ಇದೆ. ಜ್ಞಾನ, ಭಕ್ತಿ, ವೈರಾಗ್ಯ. ಈ ಜ್ಞಾನ, ಭಕ್ತಿ, ವೈರಾಗ್ಯದಿಂದಲೇ ಬಂದ ಪ್ರಜ್ಞೆ. ನಮಗೂ ಸಹ ನನಗೇನೋ ಚೂರುಪಾರು ಪ್ರಜ್ಞೆ ಇದ್ದರೆ ನಾವೆಲ್ಲ ಕಂಪೇರ್ ಮಾಡೋಕ್ಕೆ ಹೋಗಲೇಬಾರ್ದು. ಅವ್ರು ಹೇಳಿ ನಾವೆಲ್ರಿ ಅದು ಇಡಿಯಾಟಿಕ್ ಆಗೆಲ್ಲ ಅಂದ್ಕೊಳ್ಳೋದು, ರೈಟ್? ನಾವೆಲ್ಲ ಆ ಥರ ಅಂದ್ಕೊಳ್ಳೋದೇ ಸ್ಟುಪಿಡ್ ಆ್ಯಕ್ಚುಲಿ, ರೈಟ್? ಆದರೆ ನಮ್ಮೆಲ್ಲರಿಗೂ ಒಂದು, ಇವಾಗ ನನಗೇನಾದ್ರು ಹೆಸರಿಡ್ಬೇಕಾದ್ರೆ ಪೂರ್ಣಪ್ರಜ್ಞೆ ಅಂತ ಇಡಬಾರ್ದು, ಅದನ್ನು ನಮ್ಮ ಅಪ್ಪ ಅಮ್ಮ ನನಗೆ ಅಲ್ಪಪ್ರಜ್ಞೆ ಅಂತ ಇಡ್ಬೋದಾಗಿತ್ತು. ಇಡ್ಬೋದು, ವೈ ನಾಟ್, ಇಟ್ಸ್ ವ್ಯಾಲಿಡ್ ಸಿಲೆಕ್ಟ್ ಅಲ್ಪಪ್ರಜ್ಞೆ. ಜೀವನ ಹೋಗೋದು ಯಾರಪ್ಪ ನೀವು ಅಲ್ಪಪ್ರಜ್ಞೆ. ಸೊ ಸರಿ, ಈ ಅವೇರ್ನೆಸ್ ನಮಗಿರಬೇಕಾದ್ರೆ, ನಮ್ಮ ಅವೇರ್ನೆಸ್ ನಾವು ಬೆಳೆಸ್ಕೋಬೇಕಾದ್ರೆ, ನಮ್ಮ ಪ್ರಜ್ಞೆಯನ್ನು ನಾವು ಬೆಳೆಸ್ಕೋಬೇಕಾದ್ರೆ, ಇಲ್ಲಾಂದರೆ ಏನು ಗೊತ್ತೇನ್ರಿ, ಇದೆಲ್ಲ ಸುಮ್ಮನೆ ಏನೋ ಮಾತಾಡೋಕ್ಕೆಲ್ಲ ಚೆನ್ನಾಗಿರುತ್ತಲ್ವ, ಕೇಳೋಕ್ಕೂ ಚೆನ್ನಾಗಿರುತ್ತೆ, ಮಾತಾಡೋಕ್ಕೂ ಚೆನ್ನಾಗಿರುತ್ತೆ. ಸುಮ್ಮನೆ ಮನವರೆಲ್ಲ ಇರೋಣ ಹೇಳ್ಬಿಟ್ಟು ಏನು ನೈಸ್ ಅಂತೆಲ್ಲ ವೆರಿ ಕೂಲ್ ಅಂದ್ಬಿಟ್ಟು ನನಗೇನು ಲಾಭ ಇದರಿಂದ ಅಂತ. ಇವತ್ತೇನು ಲಾಭ ನನಗೆ, ನಾಳೆ ಏನು ಲಾಭ ನನಗೆ? ಈಗ ನನ್ನ ಜೀವನದಲ್ಲಿ ಅದರಿಂದ ಏನು ಲಾಭ ಇಲ್ಲ ಅಂತಂದರೆ ಇದೆಲ್ಲ ಮಾಡಿ ಏನು ಪ್ರಯೋಜನ? ಏನೂ ಆಗಬೇಕಲ್ವ ಜೀವನದಲ್ಲಿ. ಅಂದರೆ ನನಗೆ ಪ್ರಜ್ಞೆ ಇರಬೇಕು. ನಾನು ಪೂರ್ಣಪ್ರಜ್ಞೆನಾಗಕ್ಕೆ ಸಾಧ್ಯವಿಲ್ಲದೆ ಇರಬಹುದು, ಆದರೆ ನನ್ನ ಪ್ರಜ್ಞೆ ಇದೆಯಲ್ಲ ಅದು ಬೆಳೀತಾ ಹೋಗಬೇಕು, ಹೌದಲ್ಲ? ಅಂದರೆ ಇವತ್ತು ನನಗೆ ಎಷ್ಟು ಪ್ರಜ್ಞೆ ಇದೆಯೋ ಇನ್ನೊಂದು 10 ವರ್ಷನೇ ಬಿಟ್ಕೊಂಡು ನೋಡಿದ್ರೆ ಸ್ವಲ್ಪ ಒಂಚೂರು ಜಾಸ್ತಿ ಇದ್ದರೆ ಒಳ್ಳೇದಲ್ವಾ? ಅಲ್ಲೇ ಕೂತ್ಕೊಂಡಿದ್ದರೆ ಏನು ಬಂದಾಗಾಯ್ತು, ಅದು ಸುಮ್ಮನೆ ಜೀವನ ಎಲ್ಲ ವೇಸ್ಟ್ ಆಯಿತು. ಅದಕ್ಕೆ ಇದು ನಾವು ಹೇಳ್ತಿರೋದೆಲ್ಲ ಅಲ್ಲಿ ಅಪ್ಲೈ ಆಗುತ್ತೆ, ನಮಗೂ ಅಪ್ಲೈ ಆಗುತ್ತೆ. ಎತ್ಕೋತ ನೀವು ಜ್ಞಾನ ಎತ್ಕೋತ ಮೊದಲನೇ ಸ್ಟೆಪ್ ಜ್ಞಾನ. ಮಿಕ್ಕಿದ್ದೆಲ್ಲ ಬರುತ್ತೆ, ಅದು ಸೆಕೆಂಡ್ರಿ, ಅದು ಬರುತ್ತೆ, ಅದಾಗದೆ ಬರುತ್ತೆ. ಅದು ನಮ್ಮ ಫೋಕಸಲ್ಲಿರಬೇಕು. ನಾವು ಪೂರ್ಣಪ್ರಜ್ಞರ ಹೆಸರು ಹೇಳಿಕೊಂಡು ಜೀವನ ಮಾಡ್ತಾಯಿದ್ರೆ ನಾನು ಅಂಗರಾಕ್ಷ ತಗೊಂಡ್ರು ಬರೋಲ್ಲ. ಎತ್ಕೋತ ನನ್ನ ಪ್ರೈಮರಿ ಫೋಕಸಲ್ಲಿ ಬರಬೇಕು, ಜ್ಞಾನದ ಮೇಲೆ ಫೋಕಸ್ ಇರಬೇಕು. ಪೂರ್ಣಪ್ರಜ್ಞರಿಗೆ ಪೂರ್ಣ ಜ್ಞಾನ, ಅವ್ರಿಗಿದೆಲ್ಲ ಹೆಸರು ಇಡ್ಬೋದಾಗಿತ್ತು. ಅದು ಪ್ರಶ್ನೆ. ಅವಾಗೆ ಯಾಕೆ ಪೂರ್ಣಾನಂದ ಅಂತ ಹೆಸರು ಬಿಡೋದು? ಜ್ಞಾನಾನಂದ ಒಟ್ಟಿಗೆ ಇರುತ್ತೆ, ಪೂರ್ಣಾನಂದ ಅಂತ ಹೆಸರು ಬಿಡೋದು. ಎಷ್ಟೋ ಜನ ಇಟ್ಕೋತಾರಲ್ಲ ಪೂರ್ಣಾನಂದ ಅಂತೆಲ್ಲ ಹೆಸರು ಇಟ್ಕೋದು. ಮತ್ತು ಪೂರ್ಣ ಪ್ರಜ್ಞೆ ಅಂತ ಯಾಕೆ ಹೇಳಿದ್ರು? ಪೂರ್ಣ ಜ್ಞಾನಿ, ಪೂರ್ಣಾನಂದ ಹಾಗೆ ಎಲ್ಲ. ಆದರೆ ಹುಡುಗೆ ಪೂರ್ಣ ಜ್ಞಾನ ಇದೆ. ಏನು ಹಾಗಂದ್ರೆ ಅಂದರೆ ವಿಶ್ವ ಸೃಷ್ಟಿಯಾದಾಗ, ಭಗವಂತನಿಗೂ ಇವ್ರಿಗೆ ಇಷ್ಟೇ ವ್ಯತ್ಯಾಸ. ಸೃಷ್ಟಿಯಾದಾಗ ಈ ಪ್ರಪಂಚ ಒಂಥರ ಭಗವಂತ ಬಂದು ಓಂಕಾರ, ಚತುರ್ಮುಖ ಬ್ರಹ್ಮ ಪ್ರಾಣದೇವರಿಬ್ಬರು ಓಂಕಾರ ಭಗವಂತನ ಹಯಗ್ರೀವ ರೂಪಿ ಭಗವಂತ ಬಂದು ಉಪದೇಶ ಮಾಡಿದಾಗ ಅಲ್ಲಿಂದ ಆ ಬೀಜಾಕ್ಷರದಿಂದ ಶುರುವಾಯಿತು. ಆದರೆ ಅವರಿಗೆ ಆ ಸೃಷ್ಟಿಯ ಬಿಗಿನಿಂಗಿಂದ ಪ್ರಳಯದ ತನಕ, ಮಹಾಪ್ರಳಯ ಆಗೋ ತನಕ ಅದಷ್ಟರ ಒಂದು ಜ್ಞಾನ, ಅದೇ ಪೂರ್ಣ ಜ್ಞಾನ. ಮತ್ತು ಭಗವಂತಂದೇನ್ರಿ, ಅವನು ಸೃಷ್ಟಿ, ಸ್ಥಿತಿ, ಪ್ರಳಯ, ಈಸ್ ಬಿಯಾಂಡ್ ಆಲ್ ದಟ್. ಯಾಕೆಂದರೆ ಅವನಿಗೂ ಈ ನೇಚರ್ಗೂ ಪ್ರಕೃತಿ ಅವನ ಅಪ್ರಾಕೃತ ಅಲ್ವ. ಅವನ ಅಂದರೆ ಪ್ರಕೃತಿಯಿಂದ ಆಚೆ ನಿಂತವನು. ಇವರು ಪ್ರಕೃತಿಯ ಒಳಗೆ ನಿಂತವರು. ಅವನಿಗೆ ಪ್ರಕೃತಿಯಿಂದಲೂ ಆಚೆ ಏನಿದೆ ಅಂತ ಅವನಿಗೆಲ್ಲ ಗೊತ್ತು, ಇನ್ಫಿನಿಟಿ, ಅವನ ಅನಂತ ಜ್ಞಾನ. ಇವರು ಪೂರ್ಣ ಜ್ಞಾನ ಅಂತಂದರೆ ಪ್ರಕೃತಿಯ ನಿಯಮದಲ್ಲಿ ಒಳಗಿರುವಂತಹ ಎಲ್ಲ ವಸ್ತುಗಳ, ಎಲ್ಲ ದೇಶ ಕಾಲಗಳ ಅಷ್ಟೂ ಜ್ಞಾನ ಇರೋರು ಪೂರ್ಣಜ್ಞಾನ. ಇದರಿಂದ ಏನು ಬರುತ್ತೆ? ಮುಂದಿನ ಹೆಜ್ಜೆ ಏನು?
ಅಂತಂದರೆ ಪೂರ್ಣ ಭಕ್ತಿ. ಭಕ್ತಿಯಲ್ಲಿ ನಮಗೆ ನಮ್ಮದೆಲ್ಲ ತುಂಬ ಪುಟ್ಟ ಭಕ್ತಿ ನಮ್ಮದು. ನಾವೊಂದು ಸರ್ತಿ ಏನೋ ಕಷ್ಟ ಬಂದಾಗೆಲ್ಲ ಕೃಷ್ಣ ನನ್ನ ಕಾಪಾಡು, ಪ್ರಾಣದೇವರೇ ನನ್ನ ಕಾಪಾಡು, ಅಯ್ಯೋ ಅಮ್ಮ ಅಂತೆಲ್ಲ ಕಿರ್ಚಿಬಿಟ್ಟು ಏನಾರು ಮಾಡಿಬಿಟ್ಟು, ಅಥವಾ ಏನೋ ಒಂದು ಒಳ್ಳೇದಾಗ್ಬಿಡ್ತು ಅಂತ ಇಟ್ಕೊಳ್ಳಿ, ಒಳ್ಳೇದೇನೋ ಆಯ್ತಪ್ಪ, ಒಳ್ಳೇದಾದಾಗ ಥ್ಯಾಂಕ್ ಯು, ಅಟ್ಲೀಸ್ಟ್ ಕೆಲವರು ಹೇಳ್ತಾರೆ ಒಳ್ಳೇದಾಯಿತು ಥ್ಯಾಂಕ್ ಯು ಅಂತಲ್ಲ, ರೈಟ್. ಆದರೆ ಸದಾಕಾಲ ನೋ ಬ್ರೇಕ್. ನಾವು ನಿದ್ರೆ ಮಾಡ್ತೇವೆ, ಪ್ರಾಣದೇವರು ನಿದ್ರೆ, ಅವ್ರಿಗೆ ನಿದ್ರೆಯೇ ಇಲ್ಲ. ಪ್ರಾಣಿದೇವ್ರಿಗೆ ನಿದ್ರೆ ಇಲ್ಲ, ರೆಸ್ಟ್ ಇಲ್ಲ, ನಿದ್ರೆ ಇಲ್ಲ. ಅವ್ರೇನಾದ್ರು ನಾವು ಮಲ್ಕೊಂಡಾಗ ಅವ್ರೇನಾದ್ರು ಮಲ್ಕೊಂಡ್ಬಿಟ್ರೆ ನಾವು ಬೆಳಗ್ಗೆ ಹೇಳೋದೇ ಇಲ್ಲ ಅಲ್ವಾ? ಅದೊಂದೇ ಇಲ್ಲ, ನಾವು ರೆಸ್ಟ್ ತಗೋತಾ ಇದ್ದಾಗ ಅವರು ಪೂರ್ಣ ಪ್ರಮಾಣದಲ್ಲಿ ನಮ್ಮಲ್ಲಿ ಕೂತು ಹಂಸಸ್ಸೋಹಂ ಅಂತ ಜಪ ಮಾಡ್ತಿರ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಒಂದೊಂದು ಜೀವದಲ್ಲೂ ಕೂಡ. ಏನ್ರಿ ಇದು? ರೆಸ್ಟೇ ಇಲ್ಲ. ನಾವು ಒಂದು 5-6 ಗಂಟೆ ಎಲ್ಲ ಓಡಾಡ್ಕೊಂಡು ಬಂದ್ಬಿಟ್ಟು ಪುಸ್ ಅಂತ ಮಲ್ಕೊಂಡ್ಬಿಡ್ತೀವಿ ಒಂದು ಅರ್ಧ ಗಂಟೆ. ಇಡೀ ವಿಶ್ವದಲ್ಲಿ ಸೃಷ್ಟಿಯಿಂದ ಹಿಡಿದು ಪ್ರಳಯ ಆಗೋ ತನಕ ಏನೇನು ಚಲನೆ ನಡೀತಾ ಇದೆಯೋ ಅದೆಷ್ಟಕ್ಕೂ ಎನರ್ಜಿ ಕೊಡಬೇಕು. ಆದರೆ ಇದೆಲ್ಲ ಮಾಡುವಾಗ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅದನ್ನು ನಾವು ನೋಡಬೇಕಾದ್ರೆ ಹನುಮಂತ ದೇವರು ನೋಡಬೇಕು. ಶ್ರೀರಾಮನ ಸೇವೆ ಅಷ್ಟೆ, ಹರಿಸೇವೆ. ಅದಕ್ಕಿಂತ ದೊಡ್ಡ ಭಕ್ತಿ ಉಂಟಾ? ಅಂದರೆ ಏನೇನು ಮಾಡ್ತಾರೋ ನಾವು ಬಾಯಲ್ಲಿ ಹೇಳ್ತೀವಿ, ನಾವೆಲ್ಲ ಏನೋ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅದು ಅಂತೆಲ್ಲ. ಅಲ್ಲ, ನಮ್ಮ ಅದು ಗುರಿಯೂ ಇರಬಹುದು, ಅದು ನಾವು ಮಾಡೋಕ್ಕೆ ಕಷ್ಟ ಇದೆ ರೀ. ನಾವು ಏನೇನೋ ಮಾಡ್ತೀವಲ್ವ ಅದನ್ನೆಲ್ಲ ಪ್ರತಿ ಸರ್ತಿ ಬಾಯಲ್ಲಿ ಹೇಳ್ಬೋದಿಲ್ಲ, ಕೃಷ್ಣ ಅರ್ಪಣೆ ಅದೊಂಥರ ಕ್ರ್ಯಾಕ್ ಅಂತಾರೆ ಅಷ್ಟು ಮಾತಾಡ್ತಾಯಿದ್ರು. ಆದರೆ ನಮ್ಮ ಮನಸ್ಸಿನಲ್ಲಿ ನಿಜಕ್ಕೂ ಕೂಡ ಪ್ರತಿಯೊಂದು ಸಂಗತಿಯು ನಾನು ಏನೇನು ಮಾಡ್ತೇನೋ, ವೈಯಕ್ತಿಕ ಇರಬಹುದು ಅಥವಾ ನಮ್ಮ ಮನೆಯವ್ರಿಗೇನೋ ಮಾಡ್ಬೋದು, ಪ್ರೊಫೆಷ್ನಲ್ ಏನೋ ಎಂಥದ್ದು ನೀವು ಏನೇನು ಮಾಡ್ತೀರೋ ಅದು ಅಷ್ಟನ್ನು ಕೂಡ ಭಕ್ತಿಯಿಂದ ಕೃಷ್ಣಾರ್ಪಣ ಅಂತ ಮಾಡ್ತೀವ? ಸಾಧ್ಯನೇ ಇಲ್ಲ. ಯಾರಿಗೂ ಸಾಧ್ಯ ಇಲ್ಲ. ಏನೋ ಈಗ ನಾವು ಸ್ವಲ್ಪ ನಮಗೆ ಜ್ಞಾಪಿಸ್ಕೋಬೇಕೇ, ಇಲ್ಲಪ್ಪ ಇಲ್ಲ, ಇನ್ನೊಂದು ಹರಿಸೇವೆ ಅಂತ ಮಾಡು ಅಂತ. ಒಂದು ಸರ್ತಿ ಮನಸ್ಸು ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಯಾರ ಮೇಲೆ ಕೋಪ ಬಂದ್ಬಿಡ್ತು, ಏನೇನೋ ಆಗ್ಬಿಡೋ ತಕ್ಷಣ ಬೇಡ ಏನೋ ಇದು ಹರಿಸೇವೆ ಅಂತ ನಮಗೆ ನಾವೇ ಅದನ್ನ ರಿಮೈಂಡ್ ಮಾಡ್ಕೋಬೇಕಷ್ಟೇ ಹೊರತು ಅವ್ರಿಗೇನು ರಿಮೈಂಡರ್ ಏನು ರಿಮೈಂಡ್ ಮಾಡಬೇಕದ್ದು ಏನಿಲ್ಲ. ಯಾಕೆಂತಂದರೆ ಅವ್ರಿಗೆ ಪೂರ್ಣ ಜ್ಞಾನ ಇದೆ ಇಲ್ಲ. ಅವ್ರಿಗೆ ಪೂರ್ಣ ಭಕ್ತಿ ಯಾಕಿದೆ ಅಂದರೆ ಪೂರ್ಣ ಜ್ಞಾನ ಇರೋದು ಪೂರ್ಣ ಭಕ್ತಿ ಅಷ್ಟೇ. ಆಮೇಲೆ ಮೂರನೇದು ವೈರಾಗ್ಯ. ಯಾತ್ರ ಮೇಲೂ ಅಟ್ಯಾಚ್ಮೆಂಟ್ ಇಲ್ಲ. ಎಲ್ಲಿ ತನಕ ನಾನು ಮೊನ್ನೆ ಹೋದವರನೇ ಅವಾಗ ಹೇಳಿದ್ನಲ್ಲ, ಹನುಮಂತ ದೇವರು ಪಟ್ಟಾಭಿಷೇಕ, ಐ ಟೋಲ್ಡ್ ಯು ರೀ, ಯಾರೋ ಗಿಫ್ಟ್ ಕೊಟ್ಟಿದ್ದಲ್ಲ ರೀ, ಸೀತೆ ತನ್ನ ಕೊರಳಲ್ಲಿ ಹಾಕೊಂಡು, ಸೀತೆಗೆ ಯಾರು ಕೊಟ್ಟಿದ್ದೋ? ಶ್ರೀರಾಮ ಕೊಟ್ಟಿದ್ದ ಗಿಫ್ಟು ಒಂದು ಮುತ್ತಿನ ಸರ ಹಾಕ್ಕೊಂಡಿದ್ದನ್ನು ತಗೊಳಪ್ಪ ಅಂತ ಕೊಟ್ಟರೆ ಅದನ್ನು ಕಿತ್ತುಬಿಟ್ಟು ಕಿವಿಗಿಟ್ಕೊಂಡು ಎಸೆದ. ಇದು ವೈರಾಗ್ಯ. ಇದು ಅಲ್ಲಿ ನನಗೆ ಶ್ರೀರಾಮನ ಕೆಣಿಸಲಿಲ್ಲ, ಅದು ನಂಗೆ ಬೇಡ. ಇದು ಯಾವ ಮುತ್ತು ಬೇಡ, ರತ್ನವೂ ಬೇಡ, ಹಂಗೆ ಎಂಥದ್ದು ಬೇಕಿಲ್ಲ. ಶ್ರೀರಾಮನೇ ಎದುರಿಗೆ ಇದ್ದಾನೆ. ಸೊ ಯಾವ ಮುತ್ತಿಟ್ಕೊಂಡು ನಾನು ಏನು ಮಾಡಲಿ ಅಂತ ಶ್ರೀರಾಮ ಕೊಟ್ಟನ, ಇನ್ಯಾರು ಕೊಟ್ಟರು ನನಗೆ ಬೇಕಿಲ್ಲ. ಇದು ಅಲ್ಟಿಮೇಟ್ ವೈರಾಗ್ಯ, ಅಂದರೆ ಪೂರ್ಣ ವೈರಾಗ್ಯ. ಯಾತರ ಮೇಲೂ ಅಟ್ಯಾಚ್ಮೆಂಟ್ ಇಲ್ಲ. ನಮ್ಗೆ ಯಾತರ ಮೇಲೂ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತಲ್ವ. ಯಾವುದೋ ಒಂದು ವಸ್ತು, ಒಂದು ಮನೆ ಇರ್ಬೋದು, ಎಂಥದ್ದು, ಒಂದು ಕಾರ್ಗೆ ಏನೋ ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ನಮಗೆ ಒಂದು 4 ದಿವಸ ಇದ್ದರೆ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ ಅದನ್ನೊಂದು ಅಂತ. ಅವರು ಸಕಲ ಜೀವ, ಇಷ್ಟು ಅನಂತ ಜೀವ ಇದು ಒಳಗೆ ಕೂತ್ಕೊಂಡು ಅವರು ಪ್ರಾಣಶಕ್ತಿ ಕೊಡ್ತಾ ಇದ್ದಾರೆ. ಆದರೆ ಒಂದೇ ಜೀವದ ಮೇಲೂ ಅವ್ರಿಗೆ ಅಟ್ಯಾಚ್ಮೆಂಟ್ ಇಲ್ಲ. ಇವಾಗ ನಾನು ಕೂತ್ಕೊಂಡು ಇಲ್ಲೇನೋ
ಒಂದು ಪ್ರಾಣ ದೇವ್ರ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರೆ ನುಡಿಸುವವರು ದೊಡ್ಡವರಿದ್ದಾರೆ ನಿಜ, ಆದರೆ ಅದು ನುಡಿಬೇಕಾದ್ರೆ ಯಾವ ಕ್ಷಣದಲ್ಲಿ ಏನು ಬಾಯಿಂದ ಬರಬೇಕು ಅಂತ ಆ ಮೇಧಾಶಕ್ತಿ ಇರಬೇಕಲ್ವ. ನಮ್ಮದು ಅಲ್ಪ ಮೇಧಾಶಕ್ತಿ, ಆದರೆ ಅವ್ರದ್ದು 100% ಪೂರ್ಣ ಮೇಧಾಶಕ್ತಿ. ಅಂದರೆ ನೋಡಿ, ಇದಕ್ಕೆ ಅದು ತಿಳಿಸೋದಕ್ಕೆ ಇದರಲ್ಲಿ ರಾಮಾಯಣದಲ್ಲಿ ಅವರೊಂದು ಮಾತು ಹೇಳ್ತಾರಲ್ವ, ಲಂಕೆಗೆ ಹಾರಕ್ಕೆ ಮುಂಚೆ, ಐ ಥಿಂಕ್ ಆಲ್ ಆಫ್ ಯು ನೋದು, ಬೇರೆ ಕಬೇಳ ಬನ್ನಿ ನಿಜಕ್ಕೂ ಅಲ್ಲಿ ಲಂಕೆಗೆ ಸೇರ್ತೀಯ ಅಂತ. ಅದಕ್ಕೇನು ಹೇಳಿದ್ರು ಹನುಮಂತ ದೇವರು? ಅಲ್ಲೇ ಡೌಟೇ ಇಲ್ಲ, 100% ಪಕ್ಕ ನಾನು ಸೇರ್ತೀನಿ, ರಾಮ ಹೇಳಿದ್ದು ಮಾಡಿಯೇ ಮಾಡ್ತೀನಿ. ಇಷ್ಟಲ್ಲದೆ ನಿಮಗೆ ಏನಪ್ಪ ಅಂತಂದರೆ, ನಾನು ರಾಮ ಬಿಟ್ಟ ಬಾಣ ಅಷ್ಟೇ. ರಾಮ ಬಿಟ್ಟ ಬಾಣ ಅದು ಯಾವತ್ತಾದ್ರೂ ಗುರಿ ತಲುಪುತ್ತೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಆದರೆ ನಮ್ಮದು ಸರಿ ಇವಾಗ ರಾಮ ಬಿಟ್ಟ ಬಾಣ ಅಂದ್ಬಿಟ್ಟು ಸುಮ್ಮನೆ ಅಂತ ಹೋಗ್ತಾರೆ. ಸೊ ಅಲ್ಲಿ ಆಕಾಶದಲ್ಲಿ ಏನಾಯಿತು? ಅಸುರಿ ಶಕ್ತಿಗಳು ಬಂದು, ಇಲ್ಲ ನೀ ನನ್ನ ಬಾಯಲ್ಲಿ ಹೋಗಲೇಬೇಕು, ಒಂದೆಲ್ಲ ಎಷ್ಟು ಅಡ್ಡಗಳು, ಎಷ್ಟು ಅಸುರಿ ಶಕ್ತಿಗಳು ಅಡ್ಡ ಬಂದರೆ ಎಲ್ಲ. ಆದರೆ ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ, ಪ್ರತಿಯೊಂದು ಇನ್ಸಿಡೆಂಟಲ್ಲೂ ಒಂದೊಂದು ಕ್ಷಣದಲ್ಲಿ, ಇವಾಗ ಬಾಲಕ್ಕೆ ಬೆಂಕಿ ಹತ್ತಿದ್ರೆ ಏನು ಮಾಡಬೇಕು? ಅದನ್ನು ಫೈರ್ ಎಕ್ಸ್ಟಿಂಗ್ವಿಷರ್ ಕೊಂಡು ಆರಿಸ್ಬೇಕಾ ಅಥವಾ ಲಂಕೆ ಎಲ್ಲ ಸುಡಬೇಕಾ? ಇದು ಪ್ರಶ್ನೆ ಅಲ್ವಾ? ಆ ಒಂದು ಪೂರ್ಣ ಮೇಧಾಶಕ್ತಿ ಇರೋದು ನಮ್ಮ ಪ್ರಾಣದೇವ್ರಿಗೆ ಮಾತ್ರ. ಹಾಗೆ ನಾ ಇದೆಲ್ಲ ಹೇಳುವಾಗ ಭಗವಂತ ಲಕ್ಷ್ಮೀನ ಬಿಟ್ಟುಬಿಡ್ರಿ, ದೇರ್ ಬಿಯಾಂಡ್, ಅವರಿಬ್ಬರನ್ನ ಬಿಟ್ಟು ನಾನು ಹೇಳ್ತಾ ಇರೋದು. ಪೂರ್ತಿ 100% ಮೇಧಾಶಕ್ತಿ ಅಂತಂದರೆ, ಪೂರ್ಣ ಮೇಧ ಅಂತಂದರೆ ನಾವು ಪೂರ್ಣ ಪ್ರಜ್ಞರಿಗೆ ಪೂರ್ಣ ಮೇಧ ಅಂತಲೂ ಹೇಳ್ಬೋದು, ಪೂರ್ಣ ಜ್ಞಾನಿ ಅಂತಲೂ ಹೇಳ್ಬೋದು, ಪೂರ್ಣಾನಂದ ಅಂತಲೂ ಹೇಳ್ಬೋದು, ಪೂರ್ಣ ಭಕ್ತ ಅಂತಲೂ ಹೇಳ್ಬೋದು, ಪೂರ್ಣ ವೈರಾಗಿ ಅಂತಲೂ ಹೇಳ್ಬೋದು. ಆದರೆ ಯಾಕೆ ಪೂರ್ಣ ಪ್ರಜ್ಞೆ ಅಂತ ಹೇಳಿದ್ರೆ ಆಮೇಲೆ ನೋಡೋಣ. ಆದರೆ ಪೂರ್ಣ ಮೇಧ ಖಂಡಿತವಾಗೂ ಅದರಲ್ಲಿ ಯಾವ. ಆಮೇಲೆ ಧೃತಿ ಅಂದರೆ ಕಾನ್ಫಿಡೆನ್ಸು. ಏನು ಕಾನ್ಫಿಡೆನ್ಸ್? ನಮಗೆ ಕಾನ್ಫಿಡೆನ್ಸ್ ಅಲ್ಲ. ಏನು ಹೇಳಿದ್ರು ಹನುಮಂತ ದೇವರು? ಏನು ಹೇಳಿದ್ರು? ಅವ್ರು ಹೇಳಿಲ್ಲ, ನಾನು ವಾಯುಪುತ್ರ, ನಾನು ತುಂಬ ಶಕ್ತಿವಂತ, ನನಗೆ ಬಲ ಇದೆ, ನಾನು ಹಾರಿದ್ರೆ ಲಂಕೆ ಎಲ್ಲ ಬೇಕಾದ್ರೆ ಆಸ್ಟ್ರೇಲಿಯಾಗೂ ಹಾರ್ತೀನಿ ಅಂತ ಹಾಗೆಲ್ಲ ಹೇಳಿಲ್ಲ. ಅವ್ರೇನು ಹೇಳಿದ್ರು? ರಾಮ ಬಿಟ್ಟ ಬಾಣವಾದ್ದರಿಂದ ನಾನು ಹೋಗ್ತೇನೆ. ಆದರೆ ಕಾನ್ಫಿಡೆನ್ಸ್ ಅವ್ರಿಗಿರೋದು ತನ್ನಲ್ಲಿ ತನಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಲ್ಲ, ಆದರೆ ಆ್ಯಕ್ಚುಲ್ ಕಾನ್ಫಿಡೆನ್ಸ್ ಇರೋದು ಭಗವಂತನಲ್ಲಿ ಕಾನ್ಫಿಡೆನ್ಸ್, ರೈಟ್? ನಮಗೆ ಸುಮ್ಮನೆ ಅದೇ ಹೇಳಿದ್ನಲ್ಲ, ಏನೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬಂದ್ಬಿಟ್ಟು, ಅಥವಾ ಯಾರಿಗೂ ಮಾಡಿಬಿಟ್ಟು ಏನೋ ಒಂದು ಸ್ವಲ್ಪ ಹಣ್ಣು ಕೈ ಕೊಟ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿರಿ, ನೋಡ್ಕೊಳ್ಳಿ ನನ್ನ ಅಂತ, ಈ ಥರ ಎಲ್ಲ ಅಲ್ಲ. ಅದು 100% ಕಾನ್ಫಿಡೆನ್ಸ್ ರಾಮನಲ್ಲಿ. ಆಮೇಲೆ ಕನ್ವಿಕ್ಷನ್, ಸ್ಥಿತಿಯಿಂದ ಕನ್ವಿಕ್ಷನ್, ನಾನು ಮಾಡಿದ್ದು ಸರಿಯಪ್ಪ ಅಂತ. ಇದನ್ನು ಅಗೇನ್ ರಾಮಾಯಣದಲ್ಲಿ, ಸುಂದರಕಾಂಡದಲ್ಲಿ ಇದಕ್ಕೆಲ್ಲ ಎಕ್ಸಾಂಪಲ್ಸ್ ಇದೆ ಎಲ್ಲ ಕಡೆ. ಇದು ಬರೀ ನಂತೀರಿಲ್ಲ. ಅವರದೇ ಅಗೇನ್ ಸತ್ಯಸ್ ಯಾವಾಗ ಅದಕ್ಕೆ ಹೋದ್ವಾರನೋ ಅವರು ಇವನ ಅರಮನೆಗೆ ಹೋಗ್ಬಿಟ್ಟು, ರಾವಣನ ಅರಮನೆಗೆ ಹೋದಾಗ ಅಲ್ಲಿ ಯಾರ್ಯಾರೋ ಗೆದ್ದಿರ್ತಾರೆ. ಅವಾಗ ಅವ್ರು ಹೇಳ್ಕೊತೀವಿ, ನಂದೇನೋ ನಾನು ಬ್ರಹ್ಮಚಾರಿ, ಈ ಎಲ್ಲೆಲ್ಲ ಹೆಂಗೆ ಬಿತ್ಕೊಂಡು ಏನೋ ಅವಸ್ಥೆ. ಇಲ್ಲ ನಂದು ಏನಿದಿಲ್ಲ. ಆ ಕನ್ವಿಕ್ಷನ್, ಏಕೆಂದ್ರೆ ನಾನು ಹೋಗ್ತಾ ಇರೋದು ಸೀತಾ ಮಾತೆ ನೋಡಿಕೊಂಡಷ್ಟು. ಅದು ಎಲ್ಲಿದ್ದರೋ ಬಿಡ್ತಾರೆ, ಅದು ಬೇರೆ ಪ್ರಶ್ನೆ. ಆ ಕನ್ವಿಕ್ಷನ್, ನಾನು ಮಾಡೋದು ಮಾಡಿಯೇ ಸಿದ್ಧ ಅಂತ. ಇದೆಲ್ಲ ನೋಡಿ, ಈಗ ಅಗೇನ್ ಕೆಲಸ ನನಗೇನಯ್ಯ ಇದು ಅಂದರೆ, ಆಯ್ತಪ್ಪ ಅವರು ದೊಡ್ಡವರು, ಮುಖ್ಯ ಪ್ರಾಣದೇವರು, ಅದೆಲ್ಲ ಸರಿ ಹಾಗಾದ್ರೆ ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡಿಬಿಡೋಣ. ನೀವು ನಮಸ್ಕಾರ ಮಾಡಿರಿ, ಆದರೆ
ನಮ್ಮ ಜೀವನದಲ್ಲಿ ನಾನು ಉದ್ಧಾರ ಆಗಬೇಕಾದ್ರೆ ಇದೆಲ್ಲ ನಮಗೆ ಅಪ್ಲೈ ಆಗುತ್ತಲ್ವ? ಖಂಡಿತ ಅಪ್ಲೈ ಆಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಆಗಲ್ಲ ಅಂದ್ಬಿಟ್ಟು ಅವು ಕೈ ಬಿಡೋದಲ್ಲ. ಚೂರು 1%, 0.1% ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಲ್ವಾ? ಆಮೇಲೆ ಇನ್ನೇನಪ್ಪ, ಯೋಗ ಪ್ರಾಣಬಲ. ಯೋಗ ಅಂದರೆ ಅಲ್ಲಿ ಎರಡಿದೆ. ನಾವು ಯೋಗ, ಅವರು ಯೋಗಿಗಳಲ್ಲಿ, ನಾವು ಯಾವಾಗಲೂ ಹೇಳ್ತೀವಿ ಯೋಗಿಗಳಲ್ಲಿ ಯೋಗಿ ರುದ್ರದೇವರು ಅಂತ, ಆಯಿತಾ? ಹೌದು, ನಿಜ ನಿಜ. ಆದರೆ ಪೂರ್ಣ ಯೋಗಿ ಯಾರಂದ್ರೆ ಪೂರ್ಣ ಪ್ರಜ್ಞೆ. ನಮ್ಮದು ಯಾಕೆ ಅಂತ ಸುಮ್ಮನೆ ನೀವೇನೋ ಮಾತಾಡೋದು, ಯಾವುದೋ ಫ್ಯಾಮಿಲಿಯಲ್ಲಿ ಹುಟ್ಟುಬಿಟ್ಟು ಏನೇನೋ ಹೇಳ್ತೀರ ನೀವು. ನಿಮಗೆ ಒಂದು ಈ ಯೋಗ ಅನ್ನೋ ಆ ಪದ ಉಪಯೋಗಿಸ್ತೀವಲ್ಲ, ನಮಗೆಲ್ಲ ಎಷ್ಟು ಯೋಗ ಇದೆ ಅಂದರೆ ಆಪರ್ಚುನಿಟೀಸ್ ಎಷ್ಟಿದೆ ನಮಗೆ. ಕೃಷ್ಣ ಏನು ಹೇಳ್ದ ಗೀತೆಯಲ್ಲಿ? ಅನನ್ಯಾಶ್ಚಿಂತಿ ಅಂತ ಗೊತ್ತಲ್ವ? ಯೋಗಕ್ಷೇಮ ವಹಮ್ಯಹಂ, ಯೋಗ ನಾನು ಕೊಡ್ತೀನಿ ನಿನಗೆ, ನಿನ್ನ ಕ್ಷೇಮ ನಾನು ನೋಡ್ಕೋತೀನಿ ಅಂತ ಕೃಷ್ಣ ಹೇಳ್ದ. ನಿಜ, ನೋಡ್ಕೋತಾನೆ. ಆದರೆ ನಾವು ಎಷ್ಟು ಪ್ರಮಾಣದಲ್ಲಿ ಅನನ್ಯಾಶ್ಚಿಂತಿ ಅಂತೋ ಮಾಂ, ರೈಟ್? ಭೀಮಸೇನ ದೇವರಿಗೆ ಈಸ್ ದ ಅಲ್ಟಿಮೇಟ್ ಹರೇ ಕೃಷ್ಣ ಪರ್ಸನ್, ಕೃಷ್ಣ ಕಾನ್ಷಿಯಸ್ನೆಸ್. ಅವ್ರಿಗೆ ಕೃಷ್ಣ ಕಾನ್ಷಿಯಸ್ನೆಸ್ ಯಾರಿಗೂ ಇಲ್ಲ, ರೈಟ್? ಅಂದರೆ ಅದರಲ್ಲೇ ಆ ಕೃಷ್ಣ ಅನ್ನುವ ಒಂದು ತತ್ವ ಇದೆಯಲ್ಲ, ಅದರಲ್ಲೇ ಮುಳುಗ್ಬಿಡೋದು, ಅದರಲ್ಲೇ ಬದುಕೋದು, ಅದರಲ್ಲೇ ಮುಳುಗೋದು. 100ಕ್ಕೆ 100ರಷ್ಟು ಭಗವಂತನಲ್ಲೇ ಮುಳುಗಿ ಎಲ್ಲ ನಾವು ಏನೇನು ಮಾಡ್ತೀವೋ, ಏನೇನು ಯೋಚನೆ ಮಾಡ್ತೀವೋ, ಏನೇನು ಮಾತಾಡ್ತೀವೋ, ಏನೇನು ಕರ್ಮಗಳು ಮಾಡ್ತೀವೋ ಅದಷ್ಟು ಸಹ ಅವನಲ್ಲೇ ಪೂರ್ಣವಾಗಿ ಮುಳುಗಿರೋದು ಅಂದರೆ ಇವರೊಬ್ಬರು ಅಷ್ಟು, ಇನ್ಯಾರೂ ಇಲ್ಲ. ಇಲ್ಲ ಅಂತಂದರೆ ಅರ್ಜುನನಿಗೆ ಯಾಕೆ ಈ ಸಂದೇಹಗಳೆಲ್ಲ ಬರಬೇಕಾಗಿತ್ತು? ಯಾಕೆ ಕ್ವಶನ್ಸ್ ಬರಬೇಕಾಗಿತ್ತು? ಭೀಮಸೇನ ದೇವರಿಗೆ ಯಾವ ಕ್ವಶನ್ಸು ಇಲ್ಲ, ಯಾವ ಕ್ವಶನ್ಸ್ ಇಲ್ಲ ಅವ್ರಿಗೆ. ಅದು ಸ್ಥಿತಿ. ಅದರಿಂದ ಸಲುವಾಗಿ ಅವ್ರಿಗೆ ಯೋಗ ಅಂದರೆ ಎಲ್ಲ ಆಪರ್ಚುನಿಟೀಸ್. ಇವಾಗ ನಾವು ಯಾರ್ಯಾರು ಏನೇನು ಮಾಡ್ತೀವೋ, ನಾವೆಲ್ಲ ಏನೇನು ಮಾಡ್ತೀವೋ, ಕ್ಷಣಕ್ಕೆ ಏನು ಮಾಡ್ತೀವೋ, ಅದರ ಹಿಂದೆ ಎನರ್ಜಿ ಕೊಡ್ತಾ ಇರೋರು ಯಾರು? ಪ್ರಾಣದೇವರು. ಇಲ್ಲ ಪ್ರಾಣಶಕ್ತಿ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕತ್ತೆ? ಅಲ್ಲ, ಏನು ಅಲ್ಲಿ ಕೂತ್ಕೊಂಡು ಮಾತಾಡೋಕ್ಕೂ ಆಗಲ್ಲ ಅಲ್ವಾ? ಹೌದಲ್ಲ? ಅಂದರೆ ಅವರಿಗೆ ನಮ್ಮ ಎಲ್ಲರ ಕೈಯಲ್ಲೂ ಎಲ್ಲ ಕರ್ಮಗಳನ್ನು ಮಾಡಿಸುವ ಯೋಗ ಅವ್ರಿಗಿದೆ. ನಮಗೆಲ್ಲ ಪುಟ್ಟ ಯೋಗ ನಮ್ಮದು, ಈ ನಾನು ಇಚ್ಛೆ ಮಾಡೋದು, ಅದನ್ನು ಮಾಡೋದು ಅಷ್ಟ. ಆದರೆ ಅವರಿಗೆ ಸಕಲ ದೇವತಾ ಶಕ್ತಿಗಳು, ಮನುಷ್ಯರು ಎಲ್ಲ ಥರಲ್ಲೂ ಒಂದು ಕ್ಷಣ ನಿದ್ರೆ ಮಾಡದೆ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಬೇಕಾದಂತಹ ಪ್ರಾಣಶಕ್ತಿಯನ್ನು, ಚಲನಶಕ್ತಿಯನ್ನು ಕೊಟ್ಟು ಮಾಡಿಸುವಂತಹ ಯೋಗ ಪ್ರಾಣದೇವ್ರಿಗೆ ಮಾತ್ರ ಇರೋದು, ಇನ್ಯಾರಿಗೂ ಇಲ್ಲ. ಇವಾಗ ನಮ್ಮ ಮನಸ್ಸು ತಗೊಳ್ಳಿ. ಮನಸ್ಸಿನ ಮೇಲೆ 3 ದೇವತಾ ಶಕ್ತಿಗಳ ಇದಿದೆ: ಗರುಡ ದೇವರು, ರುದ್ರದೇವರು, ಶೇಷದೇವರು. ಆದರೆ ನನ್ನ ಮನಸ್ಸು ಎಲ್ಲೆಲ್ಲೋ ಹೋಗ್ಬೋದು, ಏನೇನೋ ಮಾಡ್ಬೋದಲ್ಲ. ಆದರೆ ಪ್ರಾಣ, ಉಸಿರಾಟ ಅದು ಎಲ್ಲೆಲ್ಲೋ ಹೋಗೋಕ್ಕಾಗಲ್ಲ. ಒಂದು 10 ಸೆಕೆಂಡ್ ಎಲ್ಲ ಹೋಗ್ಬಿಟ್ರೆ ನಾವು ಗೊಟ್ಟಕ್ಕಂದ್ಬಿಡ್ತೀವಿ. ಆಮೇಲೆ ನಮ್ಮ ಏನು ಗತೆ ಅಂದರೆ ಅಲ್ಲಿ ಏನು ಇದೇ ಇಲ್ಲ, ಒಂಥರ ಚೇಂಜಸ್ ಇಲ್ಲವೇ ಇಲ್ಲ ಅಲ್ಲಿ. ಅವ್ರು ಯೋಗ ಅಂತಂದರೆ ಅದೇ ಹೇಳೋದಲ್ಲ, ಇಷ್ಟು ಎಲ್ಲ ದೇವತಾ ಶಕ್ತಿಗಳು ಏನೇನು ಕರ್ಮ ಮಾಡ್ತಾರೋ, ಹರಿಸೇವೆ ಮಾಡ್ತಾರೋ, ಮನುಷ್ಯರು, ನಾವು ಒಂದು ಪ್ರಾಣಿ ಏನು ಮಾಡುತ್ತೋ, ಒಂದು ಇರುವೆ, ಇದು ಎಲ್ಲ ಥರಲ್ಲೂ ಕೂತು ಮಾಡಿಸುವಂತಹ ಯೋಗ ಇರೋದು ನಮ್ಮ ಮುಖ್ಯ ಪ್ರಾಣದೇವರಿಗೆ ಮಾತ್ರ. ಇನ್ನೊಂದು ಯೋಗ ಅಂತಂದು ಸಮಾನತೆ, ಅಂದರೆ ಬ್ಯಾಲೆನ್ಸ್.
ಅಲ್ಲರಿ, ನಾವು ಯಾರಾದರೂ ಬೀಳ್ಬೋದು. ನಾವು ಸ್ವಲ್ಪ ಬ್ಯಾಲೆನ್ಸ್ ಹೋಗ್ಬಿಟ್ರೆ ಚೂರು ಅದೇನೋ ಕಿವಿ ಒಳಗಡೆ ಏನಾಗ್ಬಿಟ್ರೆ ನಂಗೆ ಹೋದಷ್ಟು ಎಲ್ಲ ಅಲ್ಲಿ ಅದು ಇದು ಹಿಡ್ಕೊಂಡಲ್ವ. ಅವ್ರಿಗೆ ಏನು ಹಿಡ್ಕೋತಾರೆ ಅವರು? ಎಲ್ಲ ಥರಲ್ಲೂ ಇಡೀ ವಿಶ್ವ ಈ ಭೂಮಿ ಸೂರ್ಯನ ಸುತ್ತಾ ಇರಬೇಕು, ಹೌದಲ್ಲ? ಸೂರ್ಯ ಎಲ್ಲ ಹೋಗಬೇಕು. ಅಲ್ಲಿ ಏನಾದ್ರು ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿಬಿಟ್ರೆ ಏನು ಗತ್ತೆ? ಸ್ವಲ್ಪ ಒಂಚೂರು ಇಂಬ್ಯಾಲೆನ್ಸ್ ಆಗಿಬಿಟ್ರೆ ಏನು ಗತ್ತೆ? ಎಲ್ಲ ಚಿಂದೆ ಆಗ್ಬಿಡುತ್ತೆ. ಇಡೀ ವಿಶ್ವದಲ್ಲಿ ಪ್ರತಿಯೊಂದನ್ನು ಕೂಡ ಬ್ಯಾಲೆನ್ಸ್ ಮಾಡುವ ಒಂದು ಯೋಗ ಇರೋದು ನಮ್ಮ ಮುಖ್ಯ ಪ್ರಾಣದೇವರಿಗೆ. ಪ್ರಾಣ ಅಂತ ಬಿಟ್ಟರೆ ಬಿಡಿ, ಅದೇನೋದ್ರ ಬಗ್ಗೆ ಮಾತಾಡಬೇಕಾದ್ದೇ ಇಲ್ಲ. ಪ್ರಾಣಶಕ್ತಿ ನಮಗೆ ಎಲ್ಲರಿಗೂ ಪ್ರಾಣಶಕ್ತಿ ಕೊಡೋರೇ ಅವರು. ಸೊ ಅವರು ಪೂರ್ಣ ಪ್ರಮಾಣದಲ್ಲಿ ಪ್ರಾಣಶಕ್ತಿ ಇಲ್ಲ ಅಂತಂದರೆ ನಮಗೆ ಎಲ್ಲಿ ಸಿಗುತ್ತೆ? ಅವ್ರು ಹಂಚಿದ್ದು ನಮಗೆ ಸಿಗುತ್ತೆ ಅಷ್ಟೇ ತಾನೇ. ಅಂದರೆ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾಣಶಕ್ತಿ ಇರಬೇಕು. ಪೂರ್ಣ, ಅನಂತ ಅಲ್ಲ, ಪೂರ್ಣ. ಇದೊಂದು ಬದುವೆ ನೀವು ಪಾಯಿಂಟ್ ಐ ವಾಂಟ್ ಟು ಮೇಕ್. ಅನಂತ ಬೇರೆ, ಪೂರ್ಣ ಬೇರೆ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ಅನಂತ. ಯಾಕೆ ಗೊತ್ತಾ? ಭಗವಂತನಿಗೆ ಒಂದು ಹಾಗಾದ್ರೆ ಅನಂತ ಪ್ರಾಣ ಅಂತ ಯಾಕೆ ಹೇಳಲ್ಲ? ಪ್ರಾಣ ಅಂದರೆ ಚಲನೆ ಅಲ್ವಾ? ಭಗವಂತ ಏನು ಹೇಳಿದ? ನಾನು ಮಾಡಿಯೂ ಮಾಡಲಿಲ್ಲ ಅಂತ ಭಗವದ್ಗೀತೆಯಲ್ಲೇ ಹೇಳ್ತಾನಲ್ಲ, ಕರ್ತಾರ ಮತ್ತು ನಾ ಕರ್ತ. ನಾ ಮಾಡಿದೆ, ನಾ ಮಾಡಲಿಲ್ಲ ಅಂದರೆ ಅವನೊಂದು ಪ್ರಪಂಚದಲ್ಲಿ ವಿಶ್ವದಲ್ಲಿ ಏಕಮಾತ್ರ ಸ್ಥಿರವಾದ ವಸ್ತು ಅಂತಂದರೆ ಭಗವಂತ ಮಾತ್ರ. ಆದರೆ ಅವನಿಗೆ ಅನಂತ ಪ್ರಾಣಶಕ್ತಿ ಕೂಡ. ಯಾಕೆ ಗೊತ್ತಾ? ಈ ಮುಖ್ಯ ಪ್ರಾಣ ದೇವರಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾಣಶಕ್ತಿ ಯಾರಿಗಿದೆಯೋ ಅವರನ್ನು ತಬ್ಬಿ ಹಿಡ್ಕೊಂಡು ಬಂದು ಅವ್ರಿಗೆ ಎನರ್ಜಿ ಕೊಡ್ತಾ ಇರೋದೇ ಅವನು. ಆದರೆ ನಮಗೆ ಬರುವ ಎಲ್ಲ ಈ ಪ್ರಾಣಶಕ್ತಿ, ಈ ಚಲನಶಕ್ತಿ ಪ್ರಪಂಚದಲ್ಲಿ ವಿಶ್ವದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇರೋದು ಅಂತಂದರೆ ಆ ಪ್ರಾಣದೇವರಿಗೆ ಮಾತ್ರ. ಏನು ಬಿಟ್ನ ಬಲ. ನೀವು ಹನುಮಂತ ದೇವ್ರನ್ನ ನೋಡ್ರಿ, ಭೀಮಸೇನ ದೇವ್ರ, ನಾವು ಬಲ ಅಂತಂದರೆ ಈ ಗರಡಿ ಗಿರಡಿಗೆಲ್ಲಾದರೆ ಅಲ್ಲಿ ಹನುಮಂತ ದೇವ್ರ ಫೋಟೋ ಹಾಕಿರ್ತಾರೆ ಅಲ್ವಾ? ಬಜರಂಗ ಬಲಿ ಅಂತ, ವಜ್ರಾಂಗ ಬಲಿ, ವಜ್ರದಂತಹ ಬಲ. ಯಾವುದನ್ನು ಬೇಕಾದರೂ ಕತ್ತರಿಸಬಹುದು ಅಂಥ ಬಲ, ಪೂರ್ಣ ಬಲ. ಎನ್ಬೋದು. ಹಾಗಾದರೆ ನೀವು ಪೂರ್ಣ ಬಲ ಅಂದರೆ ಏನು? ನನಗೆ ಎಷ್ಟು ಸ್ಟ್ರೆಂತ್ ಇದೆ ಅಂತೀರಿ? ಇವಾಗ ನನಗೆ ಯಾರೋ ಒಬ್ಬ ಬಂದು ನನಗೇನೋ ಹೊಡೆಯೋಕ್ಕೆ ಬರ್ತಾನೆ ಅಂತ, ತಳ್ಳಕ್ಕೆ ಬರ್ತಾನೆ. ನನಗೆ ಬಲ ಇದ್ದರೆ ಅವನ್ನ ವಾಪಸ್ ತಳ್ಬೋದಲ್ವಾ? ಅಥವಾ ನಿಲ್ಲಿಸ್ಬೋದು ಅವನ್ನ, ಹೌದಲ್ಲ? ಪ್ರಾಣದವರಿಗೆ ಯಾಕೆ ಪೂರ್ಣ ಬಲ ಅಂತಂದರೆ ಅವರು ಯಾವುದನ್ನು ಯಾವ ಕ್ಷಣದಲ್ಲಿ ಯಾವಾಗ ಬೇಕಾದರೂ ನಿಲ್ಲಿಸ್ಬೋದು, ಹೌದಲ್ಲ? ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು. ಸುಮ್ಮನೆ ಅವ್ರು ಒಂದು ಸರ್ತಿ ಉಸಿರಾಟ ನಿಲ್ತು ಅಂದ್ರೆ ಪ್ರಾಣದೇವರು ಅಂದ್ರೆ ನಾವು ಅದಕ್ಕೆ ನೋಡ್ತೇವೆ ಪ್ರಾಣ ಹೋಯ್ತು ಅಂತದ್ದು. ಪ್ರಾಣ ಹೋದ್ರೆ ನಾವು ಹೋಗಲೇಬೇಕು. ನಮಗೇನು ಚಾಯ್ಸ್ ಇದೆಯಾ ನಮಗೆ? ಸೊ ಇದೇನು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ವಸ್ತು, ಇಡೀ ವಿಶ್ವದಲ್ಲಿ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಚೇತನ ಅದನ್ನು ಯಾವಾಗ ಬೇಕಾದರೂ ನಿಲ್ಲಿಸುವಂತಹ ಬಲ ಇರೋದು ಪ್ರಾಣದೇವರಿಗೆ ಮಾತ್ರ. ಆ ಬಲ ಅನ್ನೋದು ಬರೀ ಫಿಸಿಕಲ್ ಬಲ ಅಲ್ಲ, ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಮನಸ್ಸು ಕೂಡ. ನನ್ನ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇತ್ತು, ಯಾವ ಬೇಕಾದ್ರೆ ನಿಲ್ಲಿಸ್ತಾರೋ ಅವರು, ತಕ್ಷಣ ಸ್ಪ್ಲಿಟ್ ಸೆಕೆಂಡ್ ಸ್ಟಾಪ್ ನಿಂತೋಗ್ಬಿಡುತ್ತೆ. ಅವರಷ್ಟೇ ಹೇಳ್ಬೇಕಾದ್ರೆ ನಿಲ್ತೋಗುತ್ತೆ. ಯಾವುದನ್ನು ಯಾವಾಗ ಬೇಕಾದರೂ ಅವರ
ಇಚ್ಛೆ. ಅವ್ರಿಗೆ ಯಾವಾಗ ಬೇಕಾದರೂ ನಿಲ್ಲಿಸ್ಬೋದು ಅಂದರೆ ಅದೇ ಪೂರ್ಣ ಬಲ ಅಲ್ವಾ? ಇನ್ನೆಂಥ ಬಲ ಬೇಕು ನನಗೆ? ಯಾವುದನ್ನು ಬೇಕಾದ್ರೂ ನಿಲ್ಲಿಸ್ಬೋದು ಅವರು. ಒಂದು ಗ್ರಹ ಏನು ಬೇಕಾದ್ರೂ ನಿಲ್ಲಿಸ್ಬೋದು. ಅದು ಪೂರ್ಣ ಬಲ. ಇಂಥ ಒಂದು ಶಕ್ತಿ ಒಂದು ಅವತಾರ ಮಾಡಿ, ಈಗ ಇತ್ತೀಚೆಗೆ 800 ವರ್ಷದ ಹಿಂದೆ ಅವತಾರ ಮಾಡಿ ನಮಗೆಲ್ಲ ಜ್ಞಾನ ಕೊಟ್ಟು, ಅದಕ್ಕೆ ಪೂರ್ಣಪ್ರಜ್ಞರು ಅಂತ ಬಂದಾಗ ಅವರು ದಂಡ ಹಿಡಿದ್ರು ನಿಜ, ಆದರೆ ಏನೋ ಹೊಡೆಯೋಕ್ಕಲ್ಲ, ಇದು ಜ್ಞಾನ ಅಷ್ಟೇ. ಆದರೆ ಪೂರ್ಣ ಪ್ರಜ್ಞೆ ಅಂತ ಯಾಕೆ ಅಂತ ಅದೇ ಹೇಳಿದ್ರಲ್ಲ, ಪೂರ್ಣಾನಂದ ಅಂತ ಹೇಳ್ಬೋದು, ಅದು ಪೂರ್ಣಜ್ಞಾನಿ ಏನೋ ಹೇಳ್ಬೋದಾಗಿತ್ತಲ್ಲ. ಪೂರ್ಣ ಪ್ರಜ್ಞಾ ಅಂತ ಯಾಕೆ ಅಂತಂದರೆ ಇದೆಲ್ಲ ನಿಜ. ಜ್ಞಾನ ಇರ್ಬೋದು, ವೈರಾಗ್ಯ ಇರ್ಬೋದು, ಭಕ್ತಿ ಇರ್ಬೋದು, ಪೂರ್ಣ ಪ್ರಮಾಣದಲ್ಲಿರೋದು ಅಂದರೆ ಅವ್ರಲ್ಲ ಅದು ನಿಜ ಅದು. ಆದರೆ ನಾವು ಅವ್ರನ್ನ ರೆಫರ್ ಮಾಡುವಾಗ ಪೂರ್ಣ ಪ್ರಜ್ಞಾ ಅಂತ ರೆಫರ್ ಮಾಡ್ತೀವಿ. ಯಾಕಂದರೆ ಈ 10 ಟ್ರೇಟ್ಸ್ ಇದೆಯಲ್ಲ, ಇದಿಷ್ಟರಲ್ಲೂ ಶುರುವಾಗೋ ಪಾಯಿಂಟು ಜ್ಞಾನ. ಆದರೆ ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಟ್ರೇಟ್ ಅಂದರೆ ಪ್ರಜ್ಞೆ. ನನಗೆ ಏನಾಗ್ತಾ ಇದೆ ಅಂತ ಗೊತ್ತಾಗಬೇಕು ನನಗೆ. ಇಲ್ಲಾಂತಾರೆ ಏನಾಗುತ್ತಾ, ಯಾರ್ಯಾರೋ ಮೋಸ ಮಾಡ್ತಾರೆ, ಯಾರೋ ಏನೋ ಹೇಳ್ತಾರೆ, ನಾವು ವಿ ಗೆಟ್ ಇಂಪ್ರೆಸ್ಡ್. ಸೊ ಯಾರೋ ಬಂದ್ಬಿಡು ಓ ಅಂತೆಲ್ಲ, ನಾವು ಅದೇನೋ ಎಕ್ಸೈಟ್ಮೆಂಟ್ ಹೋಗ್ಬಿಟ್ಟು ಅಲ್ಲೇನೋ ಮಾಡಿಬಿಡೋದು. ನಮಗೆ ತಕ್ಷಣ ಗೊತ್ತಾಗ್ಬಿಡ್ಬೇಕು. ಗುರುಗಳೊಂದು ಮಾತು ಹೇಳೋ, ಆಚಾರ್ಯ ಒಂದು ಮಾತು ಹೇಳೋರು, ಯಾವ ಜ್ಞಾನಿಯೋ ಒಂದು ನೇಮ್ ಬೋರ್ಡ್ ಹಾಕೊಂಡು ಜ್ಞಾನಿ ನೇಮ್ ಬೋರ್ಡ್ ಹಾಕೊಂಡು ಬರಲ್ಲ. ಎಲ್ಲಿ ಜ್ಞಾನ ಇದೆ, ಯಾಕಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ ಅದು, ನಮ್ಗೆ ಸ್ಟಾರ್ಟಿಂಗ್ ಪಾಯಿಂಟೇ ಅದು. ಸೊ ನಮಗೆ ಎಲ್ಲಿ ಜ್ಞಾನ ಇದೆ ಅನ್ನೋದು ಪ್ರಜ್ಞೆ ಆದರೂ ಬೇಕಲ್ಲ ನಮಗೆ, ಹಿಂದೇನು ಬೇಡಪ್ಪ. ಅಂದರೆ ಯಥಾರ್ಥ ಜ್ಞಾನ ಎಲ್ಲಿದೆ ಅನ್ನುವ ಪ್ರಜ್ಞೆ ಆದರೂ ಬೇಕಲ್ವ ನಮಗೆ. ಅದಕ್ಕೆ ಈ ಎಲ್ಲ 10 ಗುಣಗಳಲ್ಲಿ ಮುಖ್ಯವಾದದ್ದು ಅಂದರೆ ಪ್ರಜ್ಞೆ. ಅದು ಬಟ್ ಅದೊಂದೇ ಇರಲ್ಲ. ನಿಮಗೆ ಪ್ರಜ್ಞೆ ಇದ್ದರೆ ಅದರಿಂದ ಇದೆಲ್ಲ ಇರಲೇಬೇಕು. ಜ್ಞಾನಭಕ್ತಿ ವೈರಾಗ್ಯ ಇಲ್ಲದೆ ಪ್ರಜ್ಞೆ ಇರಲ್ಲ. ಅದಾಗೋದು ಸ್ಟ್ಯಾಂಡ್ ಅಲೋನ್ ಇರಲ್ಲ ಅದು, ರೈಟ್? ಇದೆಲ್ಲ ಇರುತ್ತೆ. ಕೊನೆಯ ವಿಷಯ ಏನಂತಂದರೆ, ಅಪ್ಪ ನನ್ನ ಸಾಧ್ಯ ಇಲ್ಲ, ನನಗೆ ತುಂಬ ಡಿಫಿಕಲ್ಟ್ ಟಾಸ್ಕ್, ಕೈ ಬಿಟ್ಬಿಡೋದು ನನಗೆಲ್ಲ ಆಗಲ್ಲ ಕಣೋ ಇದು ಅಂತ ಇಲ್ಲ. ಏನಂತಂದರೆ ಈ ಪ್ರಾಣದೇವರು ನಮ್ಮಲ್ಲಿ ನಮ್ಮ ಈ ದೇಹದಲ್ಲಿ ಅಂತಲೇ ಇಟ್ಕೊಳ್ಳಿ, ಯಾವ ಪ್ರಮಾಣದಲ್ಲಿದ್ದಾರಂತ ಅಲ್ಲ, ಅವರು ಪೂರ್ಣ ಪ್ರಜ್ಞಾದೆಲ್ಲ ಬಿಡೋ, ದಟ್ಸ್ ಫೈನ್. ಆದರೆ ಅವರ ಎಷ್ಟು ಅಲ್ಲ ಉಸಿರಾಡ್ಬೇಕಾದ್ರೂ ಇರಲೇಬೇಕು, ಎಲ್ಲರಲ್ಲೂ ಇರ್ತಾರೆ, ಅದೆಲ್ಲ ಪ್ರಶ್ನೆ. ಆದರೆ ಯಾವ ಪ್ರಮಾಣದಲ್ಲಿದ್ದ ಅಂದರೆ ಅವರ ಸನ್ನಿಧಾನ ಎಷ್ಟಿದೆ ಅಂತ ಅದನ್ನು ನಾವು ಬೆಳೆಸ್ಕೋಬೇಕು. ಹೇಗೆ ಪ್ರಾಣದೇವರು ಎಲ್ಲ ರಾಮ ರಾಮ ಅಂತ ಇದ್ದರು ಹನುಮಂತ ದೇವರು, ಅದೇ ಥರ ನಾವು ಸುಮ್ಮನೆ ಏನೋ ಕೈ ಮುಗಿಯೋದಲ್ಲ, ಆದರೆ ಅವರ ಸನ್ನಿಧಾನ ನಮ್ಮಲ್ಲಿ ಹೆಚ್ಚಾಗಬೇಕು. ಯಾಕೆಂದರೆ ಅವರು ಪೂರ್ಣ ಪ್ರಮಾಣದಲ್ಲಿದ್ದಾರಲ್ಲ. ಸೊ ಅದು ಸ್ವಲ್ಪ ಬೆಳೀತಾ ಬಂದರೆ ಅದೆಲ್ಲ ನಮ್ಮ ಮೇಲೂ ರಿಫ್ಲೆಕ್ಷನ್ ಬರುತ್ತೆ. ಪ್ರತಿಬಿಂಬ. ಇವಾಗ ಸನ್ಲೈಟ್ ಬಂತು ಅಂತಂದರೆ ಇಲ್ಲಿ ಸ್ವಲ್ಪ ಬೆಳಗ್ಗೆ ಬೀಳುತ್ತಲ್ಲ, ಅದೇ ತರಹ ನಮ್ಮ ಮೇಲೆ, ಈ ಜೀವದ ಮೇಲೂ ಬೀಳುತ್ತದು. ಆ ಲೈಟ್ ಆ ಜ್ಞಾನ ಬೀಳುತ್ತೆ. ಆ ಜ್ಞಾನ ನಮ್ಮ ಈ ಜೀವದ ಮೇಲೆ ಲೈಟ್ ಬಿದ್ದರೆ, ಜ್ಞಾನ ಬಿದ್ದರೆ, ನಮಗೂ ಸಹ ಒಂದೊಂದೇ ಚೂಚೂರೆ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಪ್ರಾಣದೇವರು ಅವರ ಸನ್ನಿಧಾನ ಹೆಚ್ಚಾಗಬೇಕಾದ್ರೆ ನನ್ನ ಯೋಗ್ಯತೆ, ನಾನು ಹೇಗೆ ನಡ್ಕೋಬೇಕು, ಹೇಗೆ ನಡ್ಕೊಂಡ್ರೆ ಅವರು ಇಲ್ಲಪ್ಪ ಇವನು ಪಾರ್ಟಿ ಪರವಾಗಿಲ್ಲ ಸ್ವಲ್ಪ ಅಂದ್ಬಿಟ್ಟು ಒಂಚೂರು ಜಾಸ್ತಿ ಅಂದರೆ ಅವರು ಭಗವಂತನ ಹತ್ರ ಹೇಗೆ ನಡ್ಕೋತಾರೆ, ನಾವು ಅವ್ರ ಹತ್ರ ಹಾಗೆ ನಡ್ಕೋಬೇಕು.
ಎಲ್ಲದಕ್ಕಿಂತ ದೊಡ್ಡದೇನು? ಸೇವೆ. ಎಲ್ಲದಕ್ಕಿಂತ ದೊಡ್ಡ ಅದಕ್ಕಿಂತ ದೊಡ್ಡ ವಿಷಯ ಇಲ್ಲ. ಆ್ಯಕ್ಚುಲಿ ದೊಡ್ಡ ವಿಷಯ ಇಲ್ಲವೇ ಇಲ್ಲ. ನೀವುಗಳೆಲ್ಲ ಕೂತ್ಕೊಂಡು ಕೆಲಸ ಮಾಡುವಾಗ ರೈಟ್, ಅದು ಇರಲಿ ಮನಸ್ಸಿನಲ್ಲಿ. ನಮ್ಮನ್ನು ಯಾರನ್ನೂ ಪ್ಲೀಸ್ ಮಾಡಬೇಕಾದಿಲ್ಲ ನೀನು, ಆಯಿತಾ? ಆದರೆ ಪ್ರಾಣದೇವರು ಇದು ಸರಿ ಅನ್ಬೇಕು, ಅದು ಮುಖ್ಯ. ನಾವು ಜೀವನದಲ್ಲಿ ಏನು ಮಾಡ್ತೀವೋ ಅವರು ಇಲ್ಲ ಇದು ಸರಿ ಅಂತ ಅವರು ಅದು ಒಪ್ಪಿದ್ದಾರೆ. ಅದು ಯಾವಾಗತ್ತೆ? ಪ್ರತಿಯೊಂದನ್ನು ಹರಿಸೇವೆ ಅಂತ ಮಾಡಿ ನನ್ನ ಕೈಲಿ ಎಷ್ಟಾಗತ್ತೋ ಅಷ್ಟು ಯಥಾಶಕ್ತಿ ನಾನು ಭಕ್ತಿಯಿಂದ ಮಾಡಿದರೆ, ವೈರಾಗ್ಯ ಅಟ್ಯಾಚ್ಮೆಂಟ್ ಇಲ್ಲದೆ ಭಕ್ತಿಯಿಂದ ಮಾಡ್ತು ಅಂತಂದರೆ, ಆವಾಗ ಅವರ ನನ್ನ ಒಳಗೆ, ನಮ್ಮೆಲ್ಲರ ಒಳಗೆ ಅವರ ಒಂದು ಸನ್ನಿಧಾನ ಹೆಚ್ಚಾಗ್ತಾ ಹೋಗುತ್ತೆ. ಅದು ಹೆಚ್ಚಾಗ್ತಾ ಹೋದರೆ ನಮ್ಮ ಪ್ರಾಣಶಕ್ತಿಯೂ ಬರುತ್ತೆ, ನಮಗೆ ಬಲವೂ ಬರುತ್ತೆ. ನೀವು ವಯಸ್ಸಿಗೆ ಪ್ರಶ್ನೆ ಅಲ್ಲ ಇದು, ಬದುಕಿರೋಷ್ಟೇ ಸಹ ಬರುತ್ತೆ. 80 ವರ್ಷ 90 ವರ್ಷ ಆದರೂ ಬರುತ್ತೆ. ಆ ಎನರ್ಜಿ ಇರುತ್ತೆ. ಯಾಕೆಂದರೆ ಪ್ರಾಣದೇವರಿದ್ದಾರಲ್ಲ, ಪ್ರಾಣದೇವರಿದ್ದರೆ ಅಲ್ಲಿ ಬಲ ಇರಲೇಬೇಕಲ್ಲ, ಇರಲೇಬೇಕು. ಅವ್ರು ಎಲ್ಲಿ ನೀನು ಮಾಡಿದ್ದು ಸರಿ ಇಲ್ಲ ಅಂತಂದರೆ ನಾವು ಪುಸ್ ಅಂತ ಅದೇ ಹೇಳಿದ್ನಲ್ಲ, ಎಲ್ಲ ಒಂದು ವಾಕೌಟ್ ಬಂದರೆ ಮಲ್ಕೊಂಬಿಡೋದು ಒಂದು ಅರ್ಧ ಗಂಟೆ, ಸುಸ್ತಾಗತ್ತಪ್ಪ. ಅದಕ್ಕೆ ನಮ್ಮನ್ನು ನಾವೇ ನೋಡ್ಕೋಬೇಕು. ಇದು ಬೇರೆ ಯಾರಿಗೂ ಸಂಬಂಧಪಟ್ಟದ್ದಲ್ಲ, ಇದು ಯಾರಿಗೂ ಸಂಬಂಧಪಟ್ಟದ್ದಲ್ಲ. ಇದು ನಮ್ಮ ವರ್ಟಿಕಲ್ ರಿಲೇಷನ್ಶಿಪ್ ಇದು. ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಎನಿಬಡಿ ಎಲ್ಸ್. ನಾವು ಒಳಗೆ ನೋಡ್ಕೊಂಡು ಹೇಳ್ಬೇಕೆ, ನನಗೆ ಎಷ್ಟು ಪ್ರಾಣಶಕ್ತಿ ಇದೆ, ಎಷ್ಟು ಬಲ ಇದೆ, ನನಗೆ ಎಷ್ಟು ಮಾಡೋಕ್ಕೆ ಸಾಧ್ಯತೆ ಇದೆ, ನನಗೆ ಎಷ್ಟು ಯೋಗ ಇದೆ, ನನಗೆ ಎಷ್ಟು ಆಪರ್ಚುನಿಟಿ ಸಿಗುತ್ತೆ ಮಾಡೋಕ್ಕೆ. ಅದೇ ನಮಗೆ ಉತ್ತರ ಕೊಟ್ಬಿಡುತ್ತೆ ನಮಗೆ. ಇದನ್ನು ನಾವು ಮನಸ್ಸಿನಲ್ಲಿಟ್ಕೊಂಡು ಆ ಮುಖ್ಯ ಪ್ರಾಣದೇವರ ಹೆಸರು ಹೇಳ್ಕೊಂಡು ನಾವು ಬದುಕಬೇಕಾದ್ರೆ ನಾವು ಹಾಗೇ ನಡ್ಕೋಬೇಕು ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ಹಾಗೆ ನಡ್ಕೋಬೇಕು. ಅಂದರೆ ಅವರೇ ಬೆಸ್ಟ್ ಎಕ್ಸಾಂಪಲ್ ನಮಗೆ. ಅವ್ರಿಗಿಂತ ಬೇರೆ ರೋಲ್ ಮಾಡಲಿಲ್ಲ ನಮಗೆ, ಯಾವ ರೋಲ್ ಮಾಡಲು ಬೇಕಿಲ್ಲ ನಮಗೆ. ಆ 3 ಅವತಾರ ನೋಡ್ರಿ, ಹೇಗೆ ನಡ್ಕೋತಾ ಇದ್ರು. ಹನುಮಂತ ದೇವರು ರಾಮನ ಹತ್ರ ಹೆಂಗೆ ನಡ್ಕೋತಾ ಇದ್ರು, ಭೀಮಸೇನ ದೇವರು ಕೃಷ್ಣ ಹತ್ರ ಹೆಂಗೆ ನಡ್ಕೋತಾ ಇದ್ರು, ಆಚಾರ್ಯ ಮಧ್ವರು ವೇದವ್ಯಾಸರ ಹತ್ರ ಹೇಗೆ ನಡ್ಕೋತಾ ಇದ್ರು. ನಮ್ಗೆ ಜಾಸ್ತಿ ಗೊತ್ತಿಲ್ಲ, ನಮಗೆಲ್ಲ ಗೊತ್ತಿಲ್ಲ. ಆದರೆ ಏನೋ ಚುರುಪಾರಿ ಏನೋ ಕಿವಿಲಿ ಕೇಳಿರ್ತೀವಲ್ವ, ಏನೋ ಯಾರೋ ಹೀಗೆ ಪಾಠ ಪ್ರವಚನ ಏನೋ ಹೇಳಿರ್ತಾರೆ, ಅಥವಾ ಎಲ್ಲ ನಾವು ಶಾಸ್ತ್ರ ಓದಿದರೆ ಏನೋ ಮಾಡಿದ್ರೆ ಅದರಲ್ಲೇನೋ ಚೂರು ಗೊತ್ತಿರುತ್ತೆ ನಮಗೆ, ಇಲ್ಲ ಅಂತಲ್ಲ. ಅಷ್ಟಾದರೂ ನಾವು ಅಪ್ಲೈ ಮಾಡಿದ್ರೆ ಆವಾಗ ಆ ಮುಖ್ಯ ಪ್ರಾಣದೇವರು ನಮಗೆ ಹರಿಸಿ ಇಡೀ ಜೀವನ ಉದ್ಧಾರ ಮಾಡ್ತಾರೆ, ಖಂಡಿತ ಉದ್ಧಾರ ಮಾಡ್ತಾರೆ. ಆ್ಯಂಡ್ ಅವರು ಉದ್ಧಾರ ಮಾಡಿದ್ರು ಅಂತಂದರೆ ಅವರು ಮಾತ್ರ, ಇನ್ಯಾರೂ ಇಲ್ಲ, ಅವರು ಮಾತ್ರ ನಮ್ಮನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗ್ಬೋದು ಅಷ್ಟೆ. ಮಧ್ವನವಮಿ ಬರ್ತಾ ಇದೆ ಸದ್ಯದಲ್ಲೇ, ತುಂಬ ಹತ್ತಿರದಲ್ಲೇ ಇದೆ. ಮಧ್ವನವಮಿ ಬರ್ತಾ ಇದೆ. ಆ ಪ್ರಜ್ಞೆ ನಮ್ಮೆಲ್ಲರಿಗೂ ಇರಲಿ, ಆ ಪ್ರಜ್ಞೆ ಇರಲಿ ನಮಗೆ. ನಾವು ಯಾರು ಪರ್ಫೆಕ್ಟ್ ಇಲ್ಲ ರೀ, ನಮಗೆ ನಾವೇ ಏನಪ್ಪ ನಾನು ಪ್ರಯೋಜನ ಇಲ್ಲ ಅಂತ. ಏನು ಪ್ರಯೋಜನ ಇಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡೋದಪ್ಪ ಅಷ್ಟೇ ಅಲ್ವಾ. ನಾವು ಪ್ರಯತ್ನ ಮಾಡೋದು ನಮ್ಮ ಕೈಲಿದೆ, ಎಷ್ಟಾಗುತ್ತೋ ಅಷ್ಟು ಮಾಡೋದಷ್ಟೇ. ಅದು ಮಾಡ್ತಾ ಇದ್ದರೆ ಅದು ಇದೆಲ್ಲ ಒಂದು ಜನ್ಮದಲ್ಲಿ ಆಗೋವಂಥದ್ದಲ್ಲ. ಒಂದು 100 ಜನ್ಮ ಬಿಟ್ಕೊಂಡು ಬಂದರೆ ನೀವು ಕೂತ್ಕೊಂಡು ಪ್ರವಚನ ಮಾಡ್ಕೊಂಡಿರ್ತೀರ, ಏನೋ ಆಗುತ್ತೆ. ಅದೇ ಕ್ರಮೇಣ ಆಗುತ್ತೆ, ಎಲ್ಲರಿಗೂ ಆಗುತ್ತೆ, ಪ್ರತಿಯೊಬ್ಬನಿಗೂ ಆಗುತ್ತೆ. ಅದು ನಾವು ಅದು ಪ್ರಯತ್ನ ಮಾಡಬೇಕಷ್ಟು. ಭಗವಂತ ಮತ್ತು ಪ್ರಾಣದೇವರು ನಮ್ಮೆಲ್ಲರಿಗೂ ಹಾರೈಸಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣೆ.